SRK ಲ್ಯಾಡರ್ಸ್ ಕೃಷಿಕರ ಆಪ್ತಮಿತ್ರ. ನಮ್ಮಲ್ಲಿ ಮೋಟಾರ್ ಚಾಲಿತ ಗಾಡಿಗಳು, ವಿದ್ಯುತ್ ಆಘಾತದಿಂದ ರಕ್ಷಿಸಲು ಮರವೇರಲು ಸಂಪೂರ್ಣ ಫೈಬರ್ ಏಣಿಗಳು, ವಿಶೇಷ ವಿನ್ಯಾಸದ ಫೈಬರ್ ದೋಟಿಗಳು, ನೂತನ ಶೈಲಿಯ ಫೈಬರ್ ಸ್ಪ್ರೇಯರ್ಗಳು ಇತ್ಯಾದಿಗಳು ನೂತನ ವಿನ್ಯಾಸಗಳಲ್ಲಿ ಲಭ್ಯ. ಸಂಪರ್ಕಿಸಿ SRK ಲ್ಯಾಡರ್ಸ್, ಪ್ಲಾಟ್ ನಂಬರ್ 21, ಇಂಡಸ್ಟ್ರಿಯಲ್ ಏರಿಯಾ, ಮುಕ್ರಂಪಾಡಿ, ಪುತ್ತೂರು. SRK ಲ್ಯಾಡರ್ಸ್ ಕೃಷಿಕರ ಆಪ್ತಮಿತ್ರ. ನಮ್ಮಲ್ಲಿ ಮೋಟಾರ್ ಚಾಲಿತ ಗಾಡಿಗಳು, ವಿದ್ಯುತ್ ಆಘಾತದಿಂದ ರಕ್ಷಿಸಲು ಮರವೇರಲು ಸಂಪೂರ್ಣ ಫೈಬರ್ ಏಣಿಗಳು, ವಿಶೇಷ ವಿನ್ಯಾಸದ ಫೈಬರ್ ದೋಟಿಗಳು, ನೂತನ ಶೈಲಿಯ ಫೈಬರ್ ಸ್ಪ್ರೇಯರ್ಗಳು ಇತ್ಯಾದಿಗಳು ನೂತನ ವಿನ್ಯಾಸಗಳಲ್ಲಿ ಲಭ್ಯ. ಸಂಪರ್ಕಿಸಿ SRK ಲ್ಯಾಡರ್ಸ್, ಪ್ಲಾಟ್ ನಂಬರ್ 21, ಇಂಡಸ್ಟ್ರಿಯಲ್ ಏರಿಯಾ, ಮುಕ್ರಂಪಾಡಿ, ಪುತ್ತೂರು. SRK ಲ್ಯಾಡರ್ಸ್ ಕೃಷಿಕರ ಆಪ್ತಮಿತ್ರ. ನಮ್ಮಲ್ಲಿ ಮೋಟಾರ್ ಚಾಲಿತ ಗಾಡಿಗಳು, ವಿದ್ಯುತ್ ಆಘಾತದಿಂದ ರಕ್ಷಿಸಲು ಮರವೇರಲು ಸಂಪೂರ್ಣ ಫೈಬರ್ ಏಣಿಗಳು, ವಿಶೇಷ ವಿನ್ಯಾಸದ ಫೈಬರ್ ದೋಟಿಗಳು, ನೂತನ ಶೈಲಿಯ ಫೈಬರ್ ಸ್ಪ್ರೇಯರ್ಗಳು ಇತ್ಯಾದಿಗಳು ನೂತನ ವಿನ್ಯಾಸಗಳಲ್ಲಿ ಲಭ್ಯ.
ಸಂಪರ್ಕಿಸಿ. SRK ಲ್ಯಾಡರ್ಸ್, ಪ್ಲಾಟ್ ನಂಬರ್ 21, ಇಂಡಸ್ಟ್ರಿಯಲ್ ಏರಿಯಾ, ಮುಕ್ರಂಪಾಡಿ, ಪುತ್ತೂರು. श्रीराम रामेति रमे रामे मनोरमे
ನೃತ್ಯ ಮಾಡಿದ ಪ್ರತಿಭೆಗೆ ಅಭಿನಂದನೆ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾನೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ನಾಟ್ಯ ಅನ್ನೋದು ನಾದಾಂತರಂಗ ತಾನೇ, ನಾದ ಅನ್ನೋದು ಭಾವಾಂತರಂಗನೇ. ಶಿಲೆಯಿಂದ ತಾನೇ ಕಲೆಗೆ ಮತಿ, ಕಲೆಯಿಂದ ಶಿಲೆಗೆ ಗುಂಚಾರತಿ. ಪ್ರತಿಯೊಂದರಲ್ಲೂ ಅವನಾಣತಿ, ಒಲವಿಂದ ತಾಯಿ ಸುಖ ಸಮ್ಮತಿ. ಲೋಕವಿರಮ ಭೂಮಿ ತಂತಾನೆ ನಡೆಯುತ್ತೆ ಸ್ವಾಮಿ, ಪಾಲಿಗೆ ಬಂದಂತ ಪಾತ್ರನ ಎಲ್ಲರೂ ಜೀವಂತಿಸಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ತುಂಬಾ ಸುಂದರ.
ನೃತ್ಯ ಮಾಡಿದ ಪುಟಾಣಿಗಳಿಗೆ ಅಭಿನಂದನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರ ತರ ಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸದ್ಯೋ ಜಾತಮ ಪದನಂ ಗಂಗಾ ಚಂದ್ರ ಸಮಾಗಮ ತೀರ್ಥಂ ಪ್ರಣವಂ ನಾದಮಯುಣರು ತುಡಿಯೋ ವೇದ ಕಲಾಮೃತ പുണ്യം പ്രകൃതിയും നിന്നി വികൃതിയും നിന്നി സ്വരങ്ങളിലായി ലയങ്ങളിലായി ശക്തി സ്വരൂപം ഓം ശിവോഹം ശ്രീ ശിവോ രുദ്രം ശേഖരം ഉരളലി വസി ബരുധാ
ನೃತ್ಯ స్వామి స్వామి అంటంటే నా పెనిమిటి లెక్క సక్కంగుందిర స్వామి నా స్వామి నీ పక్కన కూసుంటే పరమేశ్వరుడే తక్కినట్టుందిర స్వామి నువ్వు ఎల్లే దారి సుత్తా ఉంటే ఎరే ఎండినట్టుందిర స్వామి నా స్వామి నా స్వామి రర స్వామి బంగారు స్వామి మీసల స్వామి రోషల స్వామి
ಐಸಿರದ ಮನೆ ಡೊಂಜಿ ಮುಗುರು ತೆಲಿಕೆಗೆ ಆ ತೆಲಿಕೆ ನಲಿಕೆ ತೂದು ಯಾನು ಕಂಗಲಾಯಿಗೆ ನವಿಲ ನಡಕೆ ನಡಪು ನವೋ ಎನ್ನ ಮಲ್ಲಿಗೆ ನಿರಲಿ ನಿನ್ನ ಆಂಜನಗ ಅವೇ ಮನೆಗೆ ಬಾನೋ ಭೂಮಿ ಒಂಜೆ ಆಡಿಯ ಪೊನ್ನೆ ಇಲ್ಲಿ ಬಯಲು ರಾಯ ಬೋಡುಯ ಬಾಲೆ ರಂಜ ಮನ ಬೋಡಯ ಪೊನ್ನೆ ಜೋಯ್ ಜೋಯ್ ಜೋಜಾಲಿಯ ಮತ್ತದ ಪೊನ್ನೆ ಮೋನೇದು ನಿನ್ನ ಮೋಗೆದ ಬಣ್ಣ ಎಂಕಾದೆ ತಲಿ ಪರೆಯ ಅಚ್ಚೋದ ಮೆತ್ತು ಅಚ್ಚ
समझे अब आओ मेरे पास रह जाओ मेरे साथ प्रेमरिया मौसम छे गई रात मन भूलो दीवार प्रेमरिया मौसम छे अब आओ मेरे पास रह जाओ मेरे साथ प्रेमरिया मौसम छे मिल जाए मुझको अगर साथ तेरा तो भूलूं मैं सारा जहां जो गाना तारा चबीला तारा रंगीला तारा रंग मेरे छुए तारी बात जो गाना तारा ओए चबीला तारा ओए रंगीला तारा रंग मेरे छुए तारी बात रे जो गाना तारा ओए चबीला तारा ओए रंगीला तारा रंग मेरे छुए तारी बात रे छुप छुप के तुम्हें देखा मैं करूं सारी सारी रात सारी सारी रात छुप छुप के मुझे देखा तू कर सारी सारी रात सारी सारी रात मिल जाए मुझको अगर साथ तेरा तो भूलूं मैं सारा जहां जो गाना तारा चबीला तारा रंगीला तारा रंग मेरे छुए तारी बात जो गाना तारा ओए चबीला तारा ओए रंगीला तारा रंग मेरे छुए तारी बात रे जो गाना तारा ओए चबीला तारा ओए रंगीला तारा रंग मेरे छुए तारी बात रे
हेमंत, जन्या, अकुल, प्रीतम, धन्वी, कौशिक, प्रथम,
ಪ್ರೀತಮ್, ಪೃಥ್ವಿನ್, ಹಿರಣ್ಮಯ್, ಗುರುತೇಜ್ ಹಾಗೂ ವಿಭಾ. ನಿಮ್ಮೆಲ್ಲರ ಮಕ್ಕಳು ಧಾರ್ಮಿಕ ಶಿಕ್ಷಣದ ಪ್ರಯೋಜನವನ್ನು ಪಡೆದುಕೊಳ್ಳಲಿ ಎಂಬುದೇ ನಮ್ಮ ಕಾರ್ಯಕ್ರಮದ ಆಶಯ. ನಾದೊಂಬಗು ನಮ್ಮ ಮಾತಾಜಿ ನಕ್ಲಂಚಿನ ಶ್ರೀಮತಿ ಮಧುಶ್ರೀ ವಸಂತ್ ಕುಮಾರ್ ಪಲ್ಲಡ್ಕ, ಅಂಚನೆ ಮಾತಾಜಿ ರಕ್ಷಿತ ಪೆರ್ಲ ಬರಮೇಲು, ಅಂಚನೆ ಪವಿತ್ರ ಮನೋಜ್ ಕುಮಾರ್ ನೀಲಮೆ ಮುಕ್ಲೇಕೆ ಮಾತಾಜಿ ನಕ್ಲೆಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅಂಚಿನ ಹರ್ಷಿತ್ ಬೇರೆ ಸ್ಮರಣಿಕೆ ಕೋರ್ದು ಗೌರವಿಸೋಡು ಕೇಳೋದು. ಪಾತ್ರೆ ಕೇಳೋದು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರ್ತಕ್ಕಂತಹ ಆಡಳಿತ ಮಂಡಳಿಯ ಸಂಚಾಲಕರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂತಹ ಭಕ್ತಾದಿಗಳೇ, ಇವತ್ತು ನಾವು ವರ್ಷಾವಧಿ ಶ್ರೀ ಸದಾಶಿವದೇವರ ಹಾಗೂ ಮಹಾಗಣಪತಿ ದೇವರುಗಳ ವರ್ಷಾವಧಿ ಜಾತ್ರೋತ್ಸವದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಇದುವರೆಗೆ ವೇದಿಕೆಯಲ್ಲಿ ನಮ್ಮ ಧಾರ್ಮಿಕ ಶಿಕ್ಷಣ ಮಕ್ಕಳು ಇದುವರೆಗೆ ವೇದಿಕೆಯಲ್ಲಿ ಒಂದು ಉತ್ತಮವಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದ್ದಾರೆ. ಹಾಗೆಯೇ ನಮ್ಮ ಈ ಕಂಪ್ಯೂಟರ್ ಯುಗದಲ್ಲಿ ಧಾರ್ಮಿಕ ಪದ್ಧತಿಯು ಕುಂಠಿತವಾಗುತ್ತಿರುವುದನ್ನು ಮನಗಂಡ ನಮ್ಮ ಆಡಳಿತ ಮಂಡಳಿಯು ಒಂದು ಪ್ರತಿ ಆದಿತ್ಯವಾರ ಮಕ್ಕಳಿಗೆ ಒಂದು ಧಾರ್ಮಿಕ ಶಿಕ್ಷಣವನ್ನು ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಹಾಗೆಯೇ ಈ ಒಂದು ಶಿಕ್ಷಣವನ್ನು ಪ್ರತಿ ಮನೆಯ ಮಕ್ಕಳು ಕೂಡ ಬಂದು ಈ ಶಿಕ್ಷಣದಲ್ಲಿ ಪಾಲ್ಗೊಳ್ಳಬೇಕು. ಈ ಒಂದು ಶಿಕ್ಷಣ ಪಡೆಯಲು ನಮ್ಮ ಗ್ರಾಮದ ಹಾಗೂ ಬೇರೆ ಗ್ರಾಮದ ಶಿಕ್ಷಕರಿಗೆ ಕೂಡ ಒಂದು ಅವಕಾಶ ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರಲ್ಲಿ ನಾನು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಈ ಒಂದು ವರ್ಷಾವಧಿ ಜಾತ್ರೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ಊರ ಹಾಗೂ ಪರ ಊರ ಎಲ್ಲ ಭಕ್ತಾದಿಗಳಿಗೆ ನಾನು ಗ್ರಾಮದ ಪ್ರಥಮ ಪ್ರಜೆಯಾಗಿ ನಾನು ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಧನ್ಯವಾದ. ಕುಮಾರ್ ಅಂಚನೆ ಶ್ರೀರಾಮ ಬೇರು ಕೋರ್ದು ಗೌರವಿಸೋಡನ್ನು ಕೇಳೋದಿಲ್ಲ.
ಪಟ ಬುಕ್ಕದ ಇಪ್ಪರೆ ಅತ್ತೆ ಟೋಟಲ್ ಪಟ ಲಾಸ್ಟ್ ಧನ್ಯವಾದಗಳು ಹರ್ಷಿತ್ ಕುಮಾರ್ ಅಧ್ಯಕ್ಷರೇ. ಅಂಚನೆ ಬುಕ್ಕ ವ್ಯವಸ್ಥಾಪನಾ ಸಮಿತಿದ ಸದಸ್ಯರ ಅಂಚನೆ ವಿನಯ್ ಕುಮಾರ್ ಬೊಕ್ಕ ಶ್ರೀರಾಮ ಮೆಕ್ಲೆಗ್ಲ ಧನ್ಯವಾದ ಕೊರೊಂದು ನಣದುಂಬುಗು ದೇವಗಿರಿ ಗೋಕುಲ್ ಮೊಕ್ಕಲು ಕಂಟಿನ್ಯೂ ಮಂತೊಂದುಲ್ಲೇರು. ನನ ಒಂಜಿ ಆತು ಡ್ಯಾನ್ಸ್ ನಣದುಂಬುಗಳು ಆಯರಂಡು ಆಯ್ನ ಬೊಕ್ಕ ರಥೋತ್ಸವಗ್ ರೆಡಿ ಮಂತೊಂದುಲ್ಲೇರು. SRK ಲ್ಯಾಡರ್ಸ್ ಕೃಷಿಕರ ಆಪ್ತಮಿತ್ರ. ನಮ್ಮಲ್ಲಿ ಮೋಟಾರ್ ಚಾಲಿತ ಗಾಡಿಗಳು, ವಿದ್ಯುತ್ ಆಘಾತದಿಂದ ರಕ್ಷಿಸಲು ಮರವೇರಲು ಸಂಪೂರ್ಣ ಫೈಬರ್ ಏಣಿಗಳು, ವಿಶೇಷ ವಿನ್ಯಾಸದ ಫೈಬರ್ ದೋಟಿಗಳು, ನೂತನ ಶೈಲಿಯ ಫೈಬರ್ ಸ್ಪ್ರೇಯರ್ಗಳು ಇತ್ಯಾದಿಗಳು ನೂತನ ವಿನ್ಯಾಸಗಳಲ್ಲಿ ಲಭ್ಯ. ಸಂಪರ್ಕಿಸಿ SRK ಲ್ಯಾಡರ್ಸ್, ಪ್ಲಾಟ್ ನಂಬರ್ 21, ಇಂಡಸ್ಟ್ರಿಯಲ್ ಏರಿಯಾ, ಮುಕ್ರಂಪಾಡಿ, ಪುತ್ತೂರು. हो तुझा हाथ हिले जरा नीचे, हो जैसे
ಬಂಗಾರದ ಉಯ್ಯಾಲೆಯ. దైవం అమ్మే, జగత్తి మూలం అమ్మే, ఆదియు అంతం అమ్మే, సృష్టికి సారం సర్వం అమ్మే. నీకు జన్మనిచ్చి అమ్మే, నిన్ను ఒడిలో చేర్చి అమ్మే, నిన్ను నీలా పెంచి తల్లై ఎక్కై చల్లై వదిలే ప్రతి రూపం తానే, నీ తోడు నీడతానే. నీ చిన్న నాటి నుండి నీ ఆట బొమ్మయుండి, నువ్వు ఆడిన పాడిన కొట్టిన తిట్టిన నీతో నేవు నిన్ను నీలా ప్రేమించే నిస్వార్థమైన ప్రేమే అమ్మ. పురవరవర్షిణి దుర్ధరదర్శిని దుర్ముఖమర్షిణి హర్షరతే, త్రిభువన పోషిణి శంకర దోషిణి కల్మషమోచని ఘోరరతే, ధనుజని దోషిణి దుర్మద శోషిణి దుఃఖ నివారిణి సింధుసుతే. జయ జయ హే మహిషాసురమర్దిని రమ్యకపర్ధిని శైలసుతే. ఐగిరి నందిని నందిత కోటిని విశ్వ వినోదిని నందినుతే, గిరివర వింధ్య శిరోధిని నాథిని విష్ణు విలాసిని జిష్ణునుతే, భగవతి హేషితి గండ కుటుంబిని భూరి కుటుంబిని భూరి కృతే. జయ జయ హే మహిషాసురమర్దిని రమ్యకపర్ధిని శైలసుతే, రమ్యకపర్ధిని శైలసుతే, రమ్యకపర్ధిని శైలసుతే, రమ్యకపర్ధిని శైలసుతే. ರಥೋತ್ಸವದ ಬಳಿಕ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಶೀನಪ್ಪಗೌಡ ಒಳಕಡಮ ಇವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ತದನಂತರ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕೃಪಾಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿ ಮುಲ್ಕಿ ಯಕ್ಷಗಾನ ಬಯಲಾಟ ರವಿಕುಮಾರ್ ಸುರತ್ಕಲ್ ವಿರಚಿತ ಬಂಗಾರ ಬಾಲೆ ವೇದಿಕೆಯ ಮೇಲೆ ಪ್ರದರ್ಶನಗೊಳ್ಳಲಿದೆ.
ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ಕೃಪಾಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿ ಮುಲ್ಕಿ ಇವರಿನ ರಥೋತ್ಸವದ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ಮೂಲ ಭಾಗದ ಸರ್ಕಾರಿ ಮನೆಗಳಿಗೆ ದೇವರ ವ್ಯವಸ್ಥಾಪನಾ ಸಮಿತಿ, ಉತ್ಸವ ಸಮಿತಿ ಮತ್ತು ಅಭಿವೃದ್ಧಿ ಸಮಿತಿಯ ಪರವಾಗಿ ಮತ್ತೊಮ್ಮೆ ಗೌರವ ಕಂಪ್ಲೀಟ್ ಈ ಬಳಿ ಕಂಪ್ಲೀಟ್
ಗಣೇಶ ಈ ಬಾಕ್ಸ್ ಬರ್ತಾರ ಅವರ ಹಿಂಗೆ ಸರಿ ಬರ್ತೋಡಿ ಇಂಚ
ಸಿಬ್ಬಂದಿಗಳು ನಮ್ಮ ಜೊತೆಗಿದ್ದಾರೆ. ಸಮವಸ್ತ್ರದಲ್ಲೂ ಕೂಡ ಪೊಲೀಸರಿದ್ದಾರೆ. ಸಮವಸ್ತ್ರದ ಇಲ್ಲಿಂದು ಕೌಂಟರ್ ಹತ್ರ ಬರಬೇಕು. ಸಣ್ಣ ಹುಡುಗ ಮುಂದಿಯಾಗಿ ಹುಡುಗ ನಮ್ಮ ಗಮನಕ್ಕೆ ಬಂದರೆ ಕೌಂಟರ್ ಹತ್ರ ಕರ್ಕೊಂಡು ಬೆತ್ತಲರಿಂದ ತಪ್ಪಿಸಿಕೊಂಡಿದ್ದಾನೆ. ಕುತ್ತಿಗೆಯ ಹುಡುಗ ದಯವಿಟ್ಟು ಪುರುಷರ ಕೈಗಡಿಗಳ ವಾಸ್ತುಗಳ ಸಿಕ್ಕಿದೆ. ಯಾರು ಕರ್ಕೊಂಡವರಿದ್ದರೆ ಗುರುತು ಹೇಳಿ ಪುರುಷರಿಂದ ಕರ್ಕೊಳ್ಬೋದು. ಭದ್ರತೆಯ ದೃಷ್ಟಿಯಿಂದ ಕಡಬ ಪೊಲೀಸ್ ಠಾಣಾ ಸಿಬ್ಬಂದಿಗಳು ನಮ್ಮ ಜೊತೆಗೆ ಸಹಕರಿಸಿದ್ದಾರೆ. ರಥೋತ್ಸವದ ಸಂದರ್ಭದಲ್ಲಿ ಸುಡುಮಾಕು ಪ್ರದರ್ಶನ ಕೂಡ ನಡೆಯುತ್ತಿದೆ. ರಥೋತ್ಸವದ ಸಂದರ್ಭದಲ್ಲಿ ಮಕ್ಕಳು ಮಹಿಳೆಯರಿಗೆ ರಥೋತ್ಸವದ ಚಂದವನ್ನು ವೀಕ್ಷಿಸುವುದಕ್ಕೆ ಅನುಕೂಲ ಮಾಡಿಕೊಡೋಣ.
ಬರುವ ವರ್ಷದ ಜಾತ್ರೆಯ ಮೊದಲು 2023ರ ಜಾತ್ರೆಯ ಮೊದಲು ಕಲ್ಯಾಣ ಮಂಟಪವನ್ನು ಲೋಕಾರ್ಪಣೆ ಮಾಡುವಂತಹ ಗುರಿಯನ್ನು ಹೊಂದಲಾಗಿದೆ. ಕಲ್ಯಾಣ ಮಂಟಪದ ನಿರ್ಮಾಣಕ್ಕೆ ಊರ ಪರವೂರ ಆ ಮೂಲಕ ದೇವರ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಅಲ್ಲ, ಅದು ಕ್ಯಾಮರಾಕ್ಕೆ ದೇವರು ಕಾಣುವುದಿಲ್ಲ, ನಿಮ್ಮ ಫ್ಲಾಗ್ ಅಡ್ಡ ಆಗ್ತದೆ. ಹೌದು, ಇಲ್ಲಿ ನಿಂತೀವಿ, ಪರವಾಗಿಲ್ಲ. ಇಲ್ಲ 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 ಏನಲ್ಲ. ಬಂದಿದೆ ಅಲ್ಲಿ.
ಅದು ಪೂರ ಜಸ್ಟ್ ಜಾಸ್ತಿ ಸುತ್ತವಲ್ಲಿ ಆ ತೋಟ ಪೂರ ಬಿಟ್ಟು ಪಂಚ ಒಂದಿರೋ ಸುತ್ತ ಒಂದಿರೋ ಅವನಾಗ ಅವಳು ಕಮರ ಅವನ ಕಮರ ತಿರುಗಿ ಅವನ ಟೀಕೆ ಉಂಟು ಕಮರ ತಿರುಗಿ SRK ಲ್ಯಾಡರ್ಸ್ ಕೃಷಿಕರ ಆಪ್ತಮಿತ್ರ. ನಮ್ಮಲ್ಲಿ ಮೋಟಾರ್ ಚಾಲಿತ ಗಾಡಿಗಳು, ವಿದ್ಯುತ್ ಆಘಾತದಿಂದ ರಕ್ಷಿಸಲು ಮರವೇರಲು ಸಂಪೂರ್ಣ ಫೈಬರ್ ಏಣಿಗಳು, ವಿಶೇಷ ವಿನ್ಯಾಸದ ಫೈಬರ್ ದೋಟಿಗಳು, ನೂತನ ಶೈಲಿಯ ಫೈಬರ್ ಸ್ಪ್ರೇಯರ್ಗಳು ಇತ್ಯಾದಿಗಳು ನೂತನ ವಿನ್ಯಾಸಗಳಲ್ಲಿ ಲಭ್ಯ. ಸಂಪರ್ಕಿಸಿ SRK ಲ್ಯಾಡರ್ಸ್, ಪ್ಲಾಟ್ ನಂಬರ್ 21, ಇಂಡಸ್ಟ್ರಿಯಲ್ ಏರಿಯಾ, ಮುಕ್ರಂಪಾಡಿ, ಪುತ್ತೂರು. ಕೂರ್ದಿಲ್ಲ ಹೊರಕಿಲ್ಲ ಎಲ್ಲವೂ ಕೂಡ ಭಕ್ತರು ನೀಡುವ ಜಾತ್ರೆಗೆ ಬಂದಿರುವ ತಮ್ಮ ದೇವಸ್ಥಾನದ ಅಭಿವೃದ್ಧಿ ಸಮಿತಿಗಳ ಕೌನ್ಸಿಲ್ನಲ್ಲಿ ದೇಣಿಗೆ ಸಹಕರಿಸಬೇಕು ಅಂತ ವಿಶೇಷವಾಗಿ ವಿನಂತಿಸಿಕೊಳ್ಳುತ್ತಾ
ಎಲ್ಲ ಸೇವಾಭಿಮಾನಿಗಳು ನೇಮೋತ್ಸವದ ಕೂಡ ಬರಬೇಕು ಅಂತ ನಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ.
60 ಮನೆಗಳಿಗೆ 6 ರಿಂದ 7 ಜನ ಕಾರ್ಯಕರ್ತರಿದ್ದಾರೆ. ಅಂದರೆ 10 ಆಮಂತ್ರಣ ಪತ್ರಿಕೆ ಜಾತ್ರೆಯದ್ದು ಸಿಗಲಿಲ್ಲ ಅಥವಾ ದೇವಸ್ಥಾನದ ವ್ಯವಸ್ಥೆ ಹೇಗಿದೆ ಅಂದರೆ ನಮ್ಮ ಮನೆಯ ಹತ್ತಿರದ ಕಾರ್ಯಕರ್ತರ ಹತ್ರ ವಿಚಾರಿಸಬೇಕು ಅನ್ನೋ ದೃಷ್ಟಿಯಿಂದ 10 ಮನೆಗೆ ಒಬ್ಬ ಕಾರ್ಯಕರ್ತನನ್ನು ನೇಮಿಸಿದ್ದೇವೆ. ಹಾಗೆ 6-7 ಕಾರ್ಯಕರ್ತರಿಗೆ ಒಬ್ಬ ಸಂಚಾಲಕನಾಗಿರುತ್ತಾರೆ. ಹಾಗೆ ಒಂದು ಬೈಲಿಗೆ 1 ಸಂಚಾಲಕರು, 10 ಜನ ಕಾರ್ಯಕರ್ತರು. ಹಾಗೆ ನಮಗೆ ಪೂರಕವಾಗಿ ನಮ್ಮ ದೇವಸ್ಥಾನದ ವ್ಯವಸ್ಥೆಯ ಪೂರಕವಾಗಿ ಮಹಿಳೆಯರಿಗೂ ಗೌರವ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಒಂದು ಮಹಿಳಾ ಪ್ರಮುಖರನ್ನು ಮಾಡಿದ್ದೇವೆ. ಹೀಗೆ 1 ಬೈಲುವರೆಗೆ 1 ಸಂಚಾಲಕರು, 7-8 ಜನ ಕಾರ್ಯಕರ್ತರು, 1 ಮಹಿಳಾ ಪ್ರಮುಖ, ಹಾಗೆ ಒಬ್ಬ ಪ್ರಮುಖರನ್ನಾಗಿ ಗಮನಿಸುವವರು ಇರ್ತಾರೆ. ಹೀಗೆ ಒಟ್ಟು ವ್ಯವಸ್ಥೆ ಆಗಬೇಕು. ಕೊಯ್ಲಾ ಗ್ರಾಮದಿಂದ ಮದುವೆಯಾಗಿ ಅಥವಾ ಕುಟುಂಬದಿಂದ ನಮ್ಮ ಕುಟುಂಬದವರೇ ಬೇರೆ ಊರಿನಲ್ಲಿ ಉದ್ಯೋಗಸ್ಥರಾಗಿದ್ದರೆ ಅವರು ಕೆಲವರು ಮಾಡಿಸ್ತಾ ಇದ್ದಾರೆ. ನಾನು ನನ್ನ ಗ್ರಾಮದ ನನ್ನ ದೇವಸ್ಥಾನಕ್ಕೆ ನನ್ನದು ಹಕ್ಕಿದೆ, ನನ್ನ ಪಾಲು ಬಿಡಬೇಕು ಅನ್ನುವ ದೃಷ್ಟಿಯಿಂದ ಅವರು ಸಂಕ್ರಾಂತಿ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದು 60 ಮನೆಯವರು 500 ರೂಪಾಯಿ ರಸೀದಿ ಮಾಡಿದಾಗ ನಮಗೆ ಸಾಧಾರಣ 30,000 ರೂಪಾಯಿ ಮತ್ತು ಇತರ ಉಳಿದ ಒಟ್ಟಿಗೆ ಒಂದು 40,000 ರೂಪಾಯಿ ಆದಾಯ ಬರುತ್ತದೆ. ನಮ್ಮೆಲ್ಲ ದೇವಸ್ಥಾನದ ಅರ್ಚಕ ಅಥವಾ ಸಿಬ್ಬಂದಿ ವರ್ಗಕ್ಕೆ ಇತರ ಖರ್ಚಿಗೆ ಸಾಧಾರಣ 30,000 ಅದಕ್ಕೋಸ್ಕರ ವ್ಯವಸ್ಥೆ ಮನೆಗೆ ಕೊಡುವುದರಿಂದ ನಮ್ಮ ನಾವೆಲ್ಲರೂ ಕೈ ಜೋಡಿಸಿ ಬೆಳೆಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಆತ್ಮೀಯ ಭಗವದ್ಭಕ್ತರೇ, ಎಲ್ಲರೂ ಬಹಳ ಸಾವಧಾನದಿಂದ ರಥೋತ್ಸವವನ್ನು ವೀಕ್ಷಿಸಬೇಕು. ಯಾವುದೇ ನೂಕುನುಗ್ಗಲು ಮಾಡಬೇಡಿ. ಮಕ್ಕಳಿಗೆ, ಮಹಿಳೆಯರಿಗೆ ಆದಷ್ಟು ರಥೋತ್ಸವವನ್ನು ವೀಕ್ಷಿಸುವುದಕ್ಕೆ ಅನುಕೂಲ ಮಾಡಿಕೊಡಿ. ಎಲ್ಲ ಭಕ್ತಾಭಿಮಾನಿಗಳು ವೀಕ್ಷಿಸುವುದಕ್ಕೆ ಸುಲಭ ಆಗುವ ದೃಷ್ಟಿಯಿಂದ ಬೃಹತ್ LED ಪರದೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಅದರ ಮೂಲಕವೂ ಕೂಡ ನಾವು ರಥೋತ್ಸವವನ್ನು ವೀಕ್ಷಿಸಬಹುದು. ಜೊತೆಗೆ ಸುದ್ದಿ ಚಾನಲ್ನವರ ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ನೇರ ಪ್ರಸಾರ ಆಗ್ತಾ ಇದೆ. ಫೇಸ್ಬುಕ್ನಲ್ಲೂ ಕೂಡ ಲೈವ್ ಇದೆ. ಆ ಮೂಲಕವೂ ಕೂಡ ನಾವು ರಥೋತ್ಸವವನ್ನು ವೀಕ್ಷಿಸಬಹುದು.
ಉತ್ಸವ ಸಮಿತಿಯ ಕಾರ್ಯದರ್ಶಿ ವಿನೋದ್ ಪಲ್ಲಡ್ಕ ಎಲ್ಲಿದ್ದರೂ ಕೌಂಟರ್ ಹತ್ರ ಬರಬೇಕು. ಉತ್ಸವ ಸಮಿತಿಯ ಕಾರ್ಯದರ್ಶಿ ವಿನೋದ್ ಪಲ್ಲಡ್ಕ ಎಲ್ಲಿದ್ದರೂ ಕೌಂಟರ್ ಹತ್ರ ಬರಬೇಕು.
ದಯವಿಟ್ಟು ರಥ ಚಲಿಸುವಾಗ ಜಾಗ್ರತೆಯಿಂದಿರಿ. ದಯವಿಟ್ಟು ಯಾವುದೇ ನೂಕುನುಗ್ಗಲು ಮಾಡದೆ ರಥ ಚಲಿಸುವಾಗ ದಯವಿಟ್ಟು ಎಲ್ಲರೂ ಕೂಡ ಆದಷ್ಟು ದೂರ ನಿಂತು ವೀಕ್ಷಿಸಬೇಕು. ದಯವಿಟ್ಟು ಯಾವುದೇ ನೂಕುನುಗ್ಗಲಾಗದಂತೆ ಎಚ್ಚರ ವಹಿಸಿ. ರಥ ಚಲಿಸುವಾಗ ರಥದ ಚಕ್ರದ ಕಡೆಗೆ ಗಮನ ಇರಲಿ. ಸದಾಶಿವ ಮಹಾಗಣಪತಿಯವರ ಪಾದಾರೊಂದಕ್ಕೆ ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋವಿಂದ ಹರಿ ಗೋವಿಂದ. ಭಕ್ತಾಭಿಮಾನಿಗಳು ದಯವಿಟ್ಟು ಸಹಕರಿಸಬೇಕು. ಯಾವುದೇ ನೂಕುನುಗ್ಗಲಾಗದೆ ಸಾಂಗವಾಗಿ ರಥೋತ್ಸವ ಆಗುವ ಹಾಗೆ ಸಹಕರಿಸಬೇಕು. ಆತ್ಮೀಯ ಭಕ್ತಾಭಿಮಾನಿಗಳೇ, ದೇವಸ್ಥಾನದ ಉತ್ಸವ ಸಮಿತಿ ದೇವಸ್ಥಾನದ ಪರವಾಗಿ ರಥೋತ್ಸವಕ್ಕೆ ಬಂದಿರುವಂತಹ ಎಲ್ಲ ಭಕ್ತ
ಕಟ್ಟೆಯಲ್ಲಿ ದೇವರ ಕಟ್ಟಪೂಜೆ ನಡೀಲಿಕ್ಕಿದೆ. ಸದಾಶಿವದೇವರ ರಥೋತ್ಸವ ಸಾಂಗವಾಗಿ ನೆರವೇರುವಲ್ಲಿ ಸಹಕರಿಸಿದಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ದೇವಸ್ಥಾನದ ಉತ್ಸವ ಸಮಿತಿ, ವ್ಯವಸ್ಥಾಪನಾ ಸಮಿತಿ, ಅಭಿವೃದ್ಧಿ ಸಮಿತಿಯ ಪರವಾಗಿ ಎಲ್ಲ ಭಕ್ತಾಭಿಮಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅಶ್ವತ್ಥ ಕಟ್ಟೆ ಪೂಜೆ ನಡೆಯಲಿಕ್ಕಿದೆ. ದೇವರು ಹೋಗುವ ಜಾಗದಲ್ಲಿ ದಯವಿಟ್ಟು ಭಕ್ತಾದಿಗಳು ಅನುವು ಮಾಡಿಕೊಡಬೇಕು.
ಉತ್ಸವ ಸಮಿತಿಯ ಅಧ್ಯಕ್ಷರಾದ ಚಂದ್ರಸಾಯಿ ಬುಡಲೂರು ಇಲ್ಲಿಗೆ ಬರಬೇಕು. ಕೌಂಟರ್ ಹತ್ರ ಬರಬೇಕು. ಚಂದ್ರಸಾಯಿ ಬುಡಲೂರು ಕೌಂಟರ್ ಹತ್ರ ಬರಬೇಕು.
ಇತ್ತೆ ಇಂತ ಬೇಜಾರ ಒಂದೊಂದು ಏನ್ ಇಡೀ
SRK ಲ್ಯಾಡರ್ಸ್ ಕೃಷಿಕರ ಆಪ್ತಮಿತ್ರ. ನಮ್ಮಲ್ಲಿ ಮೋಟಾರ್ ಚಾಲಿತ ಗಾಡಿಗಳು, ವಿದ್ಯುತ್ ಆಘಾತದಿಂದ ರಕ್ಷಿಸಲು ಮರವೇರಲು ಸಂಪೂರ್ಣ ಫೈಬರ್ ಏಣಿಗಳು, ವಿಶೇಷ ವಿನ್ಯಾಸದ ಫೈಬರ್ ದೋಟಿಗಳು, ನೂತನ ಶೈಲಿಯ ಫೈಬರ್ ಸ್ಪ್ರೇಯರ್ಗಳು ಇತ್ಯಾದಿಗಳು ನೂತನ ವಿನ್ಯಾಸಗಳಲ್ಲಿ ಲಭ್ಯ. ಸಂಪರ್ಕಿಸಿ SRK ಲ್ಯಾಡರ್ಸ್, ಪ್ಲಾಟ್ ನಂಬರ್ 21, ಇಂಡಸ್ಟ್ರಿಯಲ್ ಏರಿಯಾ, ಮುಕ್ರಂಪಾಡಿ.
అయిపోయిందా ಒಂದು ವೈರಡೆ ಬರ್ತದಾ ಅಮ್ಮ ಒಂಚೂರು ಬರಿಕೊಳ್ಳಿ ఉందా కట్టే
वातापि गणपतिं भजे
हम वातापि गणपतिं भजे हम वातापि गणपतिं भजे हम वातापि गणपतिं भजे हम वातापि गणपतिं भजे हम वातापि गणपतिं भजे हम वातापि गणपतिं भजे हम वातापि गणपतिं भजे हम वातापि गणपतिं भजे हम वारणा श्रीवारणा स्यंवरप्रदं श्रीवारणा स्यंवरप्रदं श्रीवारणा स्यंवरप्रदं श्रीवारणा स्यंवरप्रदं श्रीवातापि गणपतिं भजे हम वारणा स्यंवरप्रदं श्रीवातापि गणपतिं भजे हम भूतादि संसेवित चरणम् भूतादि संसेवित चरणम् भूतभौतिक प्रपञ्च भरणम् भूतादि संसेवित चरणम् भूतभौतिक प्रपञ्च भरणम् भूतादि संसेवित चरणम् भूतभौतिक प्रपञ्च भरणम् वीतरागिणम् विनतयोगिनम् वीतरागिणम् विनतयोगिनम् विश्वकारणम् विघ्नवारणम् वीतरागिणम् विनतयोगिनम् विश्वकारणम् विघ्नवारणम् वातापि गणपतिं भजे हम वारणा स्यंवरप्रदं श्रीवातापि गणपतिं भजे हम गपनि सनि प गप सनि प गप सनि सरि रि सनि सनि सरि रि सनि स ग रि रि सनि पनि सरि ग रि सनि सनि सरि रि सनि पनि सरि ग रि सनि प ग रि सनि प रि सनि प ग रि सनि प रि सनि प ग सरि ग पनि स कुम्भ संभव मुनिवर प्रपूजितं त्रिकोणमध्यगतं पुरा कुम्भ संभव मुनिवर प्रपूजितं त्रिकोणमध्यगतं मुरारी प्रमुखाध्युपासितं मूलाधार क्षेत्रस्थितं मुरारी प्रमुखाध्युपासितं मूलाधार क्षेत्रस्थितं परादि चत्वारि वागात्मकं परादि चत्वारि वागात्मकं प्रणव स्वरूप
वक्रतुण्डम् प्रणव स्वरूप वक्रतुण्डं प्रणव स्वरूप वक्रतुण्डं निरन्तरं नितिलचन्द्रखण्डं निजवामकरविहृदेक्षुदण्डं कराम्बुजपाशबीजापूरम् गमगगरिरि गरि सरि कराम्बुजपाशबीजापूरं खलु सविदूरं भूदाकारं कराम्बुजपाशबीजापूरं खलु सविदूरं भूदाकारं हरादिगुरुगुहतोषितबिम्बं हंसध्वनिभूषितैरम्बं हरादिगुरुगुहतोषितबिम्बं हंसध्वनिभूषितैरम्बं वातापि गणपतिं भजे हम वाराणस्यं वरप्रदं श्रीवातापि गणपतिं भजे वातापि गणपतिं भजे हम 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 वारणा श्रीवारणा वरप्रदं श्रीवारणस्यं वरप्रदं श्रीवारणस्यं वरप्रदं श्रीवारणस्यं वर ನಮ್ಮೂರಿನ ಜಾತ್ರೆಯ ಪ್ರಯುಕ್ತ ರಥೋತ್ಸವದ ಸಂದರ್ಭದಲ್ಲಿ ಬಂಗಾರ ಬಾಲೆ ಎನ್ನುವಂತಹ ಸುಂದರವಾದಂಥ ಪ್ರಸಂಗವನ್ನು ಯಕ್ಷಗಾನ ಬಯಲಾಟವಾಗಿ ನಡೆಸಿಕೊಡ್ತಾ ಇರುವಂತಹ ಯಕ್ಷಗಾನ ತಂಡಕ್ಕೆ ನಮ್ಮ ದೇವಸ್ಥಾನದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮೇಳದ ಭಾಗವತರಾಗಿರುವಂಥ ಶ್ರೀಯುತ ಗಣೇಶ್ ಹೆಬ್ರಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು, ದೇವಸ್ಥಾನದ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತೇನೆ. ಒಂದು ಪುಟ್ಟ ಸ್ಮರಣಿಕೆಯನ್ನು
ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ, ಧನ್ಯವಾದಗಳು. ಇನ್ನೂ ಕೂಡ ಉತ್ತಮವಾದಂಥ ಕಲಾ ಸೇವೆಯನ್ನು ನಡೆಸುವಂತಹ ಶಕ್ತಿಯನ್ನು ನಮ್ಮೂರಿನ ಭಗವಂತ ಶ್ರೀ ಸದಾಶಿವ ಮಹಾಗಣಪತಿ ದೇವರು ನೀಡಲಿ ಅಂತ ಪ್ರಾರ್ಥಿಸ್ತಾ, ಆತ್ಮೀಯ ಬಂಧುಗಳೇ, ಈ ವೇದಿಕೆಯಲ್ಲಿ ನಮ್ಮ ದೇವಸ್ಥಾನದ ಒಂದು ಪುಟ್ಟ ಲಾಂಛನವನ್ನು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ. ದೇವಸ್ಥಾನದ ದೇವರ ಭಾವಚಿತ್ರ ಇರುವಂತಹ ಲಾಂಛನವನ್ನು ನಮ್ಮೂರಿನ ಯುವಕ ಪ್ರದೀಪ್ ಕೆಸಿ ನಾವು ಕಳೆದ ವರ್ಷ ಜಾತ್ರೆಯ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನದ ದೇವರ ಭಕ್ತಿಗೀತೆಯನ್ನು ರಚಿಸಿ ಅದನ್ನು ಲೋಕಾರ್ಪಣೆ ಮಾಡಿರುವಂತಹ ಪ್ರದೀಪ್ ಕೆಸಿ ಈ ವರ್ಷ ಜಾತ್ರೆಯ ಸಂದರ್ಭದಲ್ಲಿ ಶ್ರೀ ದುಗಲಾಯ ದೈವದ ಭಕ್ತಿಗೀತೆಯನ್ನು ಕೂಡ ಬಿಡುಗಡೆಗೊಳಿಸಿರುವಂತಹ ಶ್ರೀಯುತ ಪ್ರದೀಪ್ ಕೆಸಿ ಅವರು ವೇದಿಕೆಗೆ ಬರಬೇಕು. ಸುಂದರವಾದಂತಹ ದೇವರ ಅಧಿಕೃತವಾದಂಥ ನಮ್ಮ ದೇವಸ್ಥಾನದ ಅಧಿಕೃತವಾದಂಥ ಲಾಂಛನವನ್ನು ಅಧ್ಯಕ್ಷರುಗಳು ಸೇರಿಕೊಂಡು ಬಿಡುಗಡೆ ಮಾಡಬೇಕು ಅಂತ ವಿನಂತಿಸ್ತೇನೆ. ನಮ್ಮೆಲ್ಲರ ಆರಾಧ್ಯ ದೇವರು ಶ್ರೀ ಸದಾಶಿವ ಮಹಾಗಣಪತಿ ದೇವರ ಭಾವಚಿತ್ರ ಮತ್ತು ದೇವಸ್ಥಾನದ ಭಾವಚಿತ್ರ ಇರುವಂತಹ ಬಹಳ ಸುಂದರವಾದಂಥ ಆಕರ್ಷಕವಾದಂಥ ಅಧಿಕೃತವಾದಂತಹ ಲಾಂಛನವನ್ನು ಜಾತ್ರೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾವು ಬಿಡುಗಡೆಗೊಳಿಸ್ತಾ ಇದ್ದೇವೆ. ರಂಗುಬಾರ್ ಕ್ರಿಯೇಷನ್ಸ್ ಎನ್ನುವಂಥ ಸಂಸ್ಥೆಯನ್ನು ನಡೆಸ್ತಾ ಬಹಳ ಕಲಾತ್ಮಕವಾಗಿ ಬೇರೆ ಬೇರೆ ಕಲೆಯನ್ನು ಸೃಷ್ಟಿಸ್ತಾ ಇರುವಂಥ ನಮ್ಮೂರಿನ ಹುಡುಗ ಪ್ರದೀಪ್ ಕೆಸಿ ಅವರಿಗೆ ಇನ್ನಷ್ಟು ಕಲಾ ಸೇವೆಯನ್ನು ನಡೆಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಪ್ರಾರ್ಥಿಸಿ, ಅವರಿಗೆ ದೇವಸ್ಥಾನದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆ ಮತ್ತು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಕಲಾಭಿಮಾನಿಗಳು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಧನ್ಯವಾದಗಳು ಅಧ್ಯಕ್ಷರುಗಳಿಗೆ. ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಕೂಡ ನಮ್ಮ ದೇವಸ್ಥಾನದ ಜಾತ್ರೋತ್ಸವದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ನಮ್ಮ ಊರಿನ ದೇವಸ್ಥಾನದಲ್ಲಿ ಕಲ್ಯಾಣ ಮಂಟಪ ಆಗಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಬಹುದಿನದ ಕನಸಾಗಿತ್ತು. ಆ ಕನಸು ನನಸಾಗುವ ಹಂತದಲ್ಲಿದೆ. ಕಲ್ಯಾಣ ಮಂಟಪದ ನಿರ್ಮಾಣದ ಕೆಲಸ 40% ಪೂರ್ತಿಗೊಂಡಿದೆ. ಅಭಿವೃದ್ಧಿ ಸಮಿತಿಯನ್ನು ರಚಿಸಿಕೊಂಡು ಊರಿನವರೆಲ್ಲರ ಸಲಹೆ, ಮಾರ್ಗದರ್ಶನ ಮತ್ತು ಬೆಂಬಲದೊಂದಿಗೆ ನಾವು ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದೇವೆ. ಶ್ರೀಯುತ ಒಳಕಡಮ ಶೀನಪ್ಪಗೌಡರನ್ನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರನ್ನಾಗಿ ಊರಿನವರು ಆಯ್ಕೆ ಮಾಡಿದ್ದೀರಿ. ಕಲ್ಯಾಣ ಮಂಟಪದ ನಿರ್ಮಾಣದ ಬಗ್ಗೆ 1-2 ನಿಮಿಷ ಅಧ್ಯಕ್ಷರು ಮನದಾಳದ ಮಾತುಗಳನ್ನು ಬೇಕು ಅಂತ ಈ ಸಂದರ್ಭದಲ್ಲಿ ಅವರಲ್ಲಿ ವಿಶೇಷವಾಗಿ ವಿನಂತಿಸ್ತಾ ಇದ್ದೇನೆ. ಅಧ್ಯಕ್ಷರಾದಂಥ ಶ್ರೀಯುತ ಶೀನಪ್ಪಗೌಡ ಒಳಕಡಮ. ಆತೂರಿನ ಒಡೆಯ ಈ ಕ್ಷೇತ್ರಾಧಿಪತಿ ಶ್ರೀ ಸದಾಶಿವ ದೇವರ ರಥೋತ್ಸವ ಸಂಭ್ರಮದಲ್ಲಿ ನಾವೀಗ ಸಂಭ್ರಮವನ್ನು ಕಂಡು ನಾವೀಗ ಪುನೀತರಾಗಿದ್ದೇವೆ. ದೇವರಲ್ಲಿ ಮೊದಲಾಗಿ ಪ್ರಾರ್ಥನೆ ಮಾಡುವುದೇನೆಂದರೆ, ಈ 4-5 ದಿವಸದಲ್ಲಿ ದೇವಸ್ಥಾನಕ್ಕೆ ಬಂದು ಜಾತ್ರೆಯಲ್ಲಿ ಹಾಗೂ ಇನ್ನಿತರ ಕೆಲಸ ಕಾರ್ಯ ತೊಡಗಿಕೊಂಡ ತಮ್ಮೆಲ್ಲರಿಗೂ ದೇವರು ಆಯುಸ್ಸು ಆರೋಗ್ಯ ಕೊಡಲಿ, ಸಂಪತ್ತು ಕೊಡಲಿ ಅಂತ ಬೇಡಿಕೆಯೊಂದಿಗೆ ಹಾಗೂ ವಿಘ್ನ ವಿನಾಶಕ ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರುವಂಥ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರೇ, ಉತ್ಸವ ಸಮಿತಿ ಅಧ್ಯಕ್ಷರೇ ಹಾಗೂ ಎಲ್ಲ ವ್ಯವಸ್ಥಾಪನಾ ಸಮಿತಿಯ, ಅಭಿವೃದ್ಧಿ ಸಮಿತಿಯ, ಉತ್ಸವ ಎಲ್ಲ ಸದಸ್ಯರುಗಳೇ ಹಾಗೂ ನಡೆದಂಥ ಎಲ್ಲ ಕಲಾಭಿಮಾನಿಗಳೇ, ಭಗವದ್ಭಕ್ತರೇ, ಪ್ರಾರಂಭದಲ್ಲಿ ತಮ್ಮಲ್ಲಿ ಒಂದು ಕ್ಷಮೆಯನ್ನು ಕೇಳ್ತಾ ಇದ್ದಾರೆ. ಯಾಕೆಂದರೆ ತಮ್ಮ ಈ ಯಕ್ಷಗಾನದ ಸವಿಯನ್ನು ಸವಿಯುತ್ತಿರುವಂಥ ಸಂದರ್ಭದಲ್ಲಿ ರಸಭಂಗ ಮಾಡಿದ್ದಕ್ಕಾಗಿ ತಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ದೇವಸ್ಥಾನದ ಜಾತ್ರೋತ್ಸವ ಆಮಂತ್ರಣದಲ್ಲಿ 1/4/22 ಅಂದರೆ ಇವತ್ತಿನ ದಿವಸ ರಥೋತ್ಸವ ಆದ ನಂತರ
ಅಭಿವೃದ್ಧಿ ಸಮಿತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಒಂದು ಸಭಾ ಕಾರ್ಯಕ್ರಮ ಇತ್ತು ಅಂತ ಉಲ್ಲೇಖ ಮಾಡಲಾಗಿತ್ತು. ಈ ಕಾರ್ಯಕ್ರಮ ರಥೋತ್ಸವ ಸಂಭ್ರಮ, ಈಗ ಸಭೆಯಿಂದ ಭಾರಿ ಪ್ರಾಮುಖ್ಯತೆ ಕೊಡುವುದು ನಮಗೆ ರಥೋತ್ಸವ ಕಾರ್ಯಕ್ರಮ, ರಥೋತ್ಸವ ಸಂಭ್ರಮ. ಸ್ವಲ್ಪ ಸಮಯ ಹೋದ್ರಿಂದ ಎಲ್ಲರಿಗೂ ಯಾರಿಗೂ ತೊಂದರೆ ಕೊಡುವ ಅವಶ್ಯಕತೆ ಇಲ್ಲ, ಯಾರಿಗೂ ತೊಂದರೆ ಕೊಡುವುದು ಬೇಡ ಅನ್ನೋ ದೃಷ್ಟಿಯಿಂದ ಆ ಸಭೆಯನ್ನು ಮೊಟಕುಗೊಳಿಸಿ ಇದೀಗ ಒಂದು ಇವರನ್ನು ಗೌರವಿಸುವ ಒಂದು ಕಾರ್ಯಕ್ರಮ ಹಾಗೂ ನಮ್ಮ ಒಂದು ಕೃತಿಯನ್ನು ಬಿಡುವಂಥ ಸಂದರ್ಭದಲ್ಲಿ ಒಂದೆರಡು ಮಾತುಗಳಾಡುವಂಥ ಮನಸ್ಸಾಯಿತು. ಹಾಗೆ ತಮ್ಮಲ್ಲಿ ಭಾಷಣ ಮಾಡಲಿಕ್ಕೆ ನಾನು ಬಂದದಲ್ಲ, ಒಂದು ವಿನಂತಿ ಅಷ್ಟೇ. ಸುಮಾರು 3-4 ತಿಂಗಳಿಂದ ಈಚೆಗೆ ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಹಾಗೆ ದೇವಸ್ಥಾನದ ಕೆಲವು ವ್ಯವಸ್ಥೆಗಳಿಗೆ ಬದಲಾವಣೆ ಆದಂಥ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಧ್ವನಿವರ್ಧಕಗಳಲ್ಲಿ ದೇವಸ್ಥಾನದ ಈ ಬಯಲುವಾರು ಸಮಿತಿ ಹಾಗೂ ಸಂಚಾಲಕರು ಹಾಗೂ ದೇವಸ್ಥಾನದ ಕಾರ್ಯಕರ್ತರ ಬಗ್ಗೆ ತಮಗೆಲ್ಲರಿಗೂ ಇಷ್ಟರೊಳಗೆ ಮನವರಿಕೆ ಆಗಿರ್ಬೋದು. ಹೆಚ್ಚಾಗಿ ನಾನು ಹೇಳಲಿಕ್ಕೆ ಇಷ್ಟಪಡೋದು, ಯಾಕೆಂದರೆ ಇದೊಂದು ಯಕ್ಷಗಾನದ ಮಧ್ಯದಲ್ಲಿ ಮಾತ್ರ ಒಂದು ಸಮಯವಲ್ಲ. ಒಂದು ಈ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರ ನೆಲೆಯಲ್ಲಿ ಒಂದೆರಡು ವಿನಂತಿಯನ್ನು ಮಾತ್ರ ಮಾತಾಡಲಿಕ್ಕೆ ಇರ್ತದೆ. ಯಾಕೆಂದರೆ ಇದು ಈ ದೇವಸ್ಥಾನಗಳಿಗೆ ವ್ಯವಸ್ಥಾಪನಾ ಸಮಿತಿ 3 ವರ್ಷಗಳಿಗೊಮ್ಮೆ ಸರ್ಕಾರದ ಆದೇಶದಂತೆ ಆಗುವಂಥ ಸಹಜ. ಪ್ರತಿ ಜಾತ್ರೆಗೊಮ್ಮೆ ಉತ್ಸವ ಸಮಿತಿಗಳು ಆಗುವಂಥದ್ದು ಸಹಜ. ಆದರೆ ಅಭಿವೃದ್ಧಿ ಸಮಿತಿಗಳು ಆಗುವುದು ಭಾರಿ ವಿರಳ. ಜೀರ್ಣೋದ್ಧಾರ ಸಮಿತಿ ಅಂತೂ ಆಗ್ತದೆ, ದೇವಸ್ಥಾನಗಳ ಬ್ರಹ್ಮಕಲಶ ಇರ್ಬೋದು ಅಥವಾ ಜೀರ್ಣೋತ್ಸವ ಆಗುವಂಥ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಲಾಗ್ತದೆ. ಆದರೆ ಇವತ್ತು ಅಭಿವೃದ್ಧಿ ಸಮಿತಿಯನ್ನು ತಾವು ಇಲ್ಲಿ ಮಾಡಿದ್ದೇವೆ. ಈಗಾಗಲೇ ಅಭಿವೃದ್ಧಿ ಸಮಿತಿಯವರ ಎಲ್ಲ ಪರಿಚಯ ಮಾಡೋಣ ದೃಷ್ಟಿಯಿಂದ ನಾವು ಒಂದು ಸಭೆಯನ್ನು ಮಾಡುವಂಥ ಉಲ್ಲೇಖ ಮಾಡಿದ್ದೇವೆ. ಅದೇ ಕಾರಣಾಂತರದಿಂದ ಅದನ್ನು ಈ ಸಮಯದ ಅಭಾವದಿಂದ ಸ್ವಲ್ಪ ಅದನ್ನು ಮಾಡಲಿಕ್ಕೆ ಆಗಿಲ್ಲ. ತಮಗೆಲ್ಲ ಗೊತ್ತಿರುವ ಪ್ರಕಾರ ಇವತ್ತು ಈಗಾಗಲೇ ಹೇಳಿದರು, ಸಭಾಭವನದ ಒಂದು 40% ಕಾಮಗಾರಿ ಆಗಿದೆ. ಈ ಕಾಮಗಾರಿಯನ್ನು ನಮ್ಮ ಪಕ್ಕದ ಕಲಾಯಿಯಲ್ಲಿ ನಿವಾಸಿಯಾಗಲು ಈಗ ಪುತ್ತೂರಲ್ಲಿ ಉದ್ಯಮಿ ಆಗಿರುವಂಥ SRK ಕೇಶವಮಯ್ಯವರು ನಿರ್ವಹಿಸ್ತಾ ಇದ್ದಾರೆ. ಬಹಳ ಉತ್ತಮ ರೀತಿಯಲ್ಲಿ ಅತಿ ವೇಗದಲ್ಲಿ ಈ ಕಾಮಗಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಬಹುಶಃ ಇವತ್ತು ಬರಬೇಕಿತ್ತು ಅವರು, ಕಾರಣದಿಂದ ಬರಲಿಲ್ಲ. ಆದರೆ ಇವತ್ತು ಕೂಡ ನಾವು ಈಗ ಈ ಜಾತ್ರೆಯ ಸಮಯದಲ್ಲಿ ಸ್ವಲ್ಪ ತೊಂದರೆ ಆಗುವಂಥ ದೃಷ್ಟಿಯಿಂದ ಅವರ ಕೆಲಸವನ್ನು ಸ್ಥಗಿತಗೊಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅತಿ ವೇಗದಿಂದ ಕೆಲಸ ಪ್ರಾರಂಭಿಸುವವರಿದ್ದಾರೆ. ಹಾಗೆಯೇ ಒಂದು ವಿನಂತಿ ಏನೆಂದರೆ, ಈ 3-4 ತಿಂಗಳ ಹಿಂದೆಯಂತೆ ನಾವೊಂದು ಬಹುಶಃ ಅಕ್ಟೋಬರ್ 5ನೇ ತಾರೀಕು ವ್ಯವಸ್ಥಾಪನಾ ಸಮಿತಿಯಿಂದ ಒಂದು ಅಭಿಯಾನ, ಬಯಲುವಾರು ಸಮಿತಿಯ ಕಾರ್ಯಕರ್ತರಿಂದ ಅಭಿಯಾನ ಒಂದು ಆಗಿತ್ತು. 1.5 ವರ್ಷಗಳ ಹಿಂದೆ ಬಯಲುವಾರು ಸಮಿತಿ ರಚನೆ ಆಗಿತ್ತು. ಬಯಲುವಾರು ಸಮಿತಿ ರಚನೆ ಮಾಡಿ 12 ಬಯಲುವಾರುಗಳು ವಿಂಗಡಿಸಿ 10 ಜನ 12 ಸಂಚಾಲಕರು, 10 ಜನ ಆ ಕಾರ್ಯಕರ್ತರು, 10 ಜನ ಮಹಿಳಾ ಸಂಚಾಲಕರಿಂದ ಒಂದು ಆಯ್ಕೆ ಮಾಡಿ ಅವರ ಮುಖಾಂತರ ದೇವಸ್ಥಾನದ ವೈದಿಕ ಕಾರ್ಯಕ್ರಮ ಇರ್ಬೋದು, ಅಭಿವೃದ್ಧಿ ಕಾರ್ಯಕ್ರಮ ಇರ್ಬೋದು, ಇವತ್ತಿನ ಈ ಜಾತ್ರೆಯ ಸಂದರ್ಭದಲ್ಲಿ ಇರುವಂಥ ಕೆಲಸ ಕಾರ್ಯ ಇರ್ಬೋದು, ಅವರನ್ನೆಲ್ಲ ತೊಡಗಿಸಿಕೊಂಡು ಇವತ್ತು ಈ ಜಾತ್ರೆ ಇಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಹಾಗೂ ಅದೊಂದು ಸಭಾಭವನ ಒಳ್ಳೆಯ ರೀತಿಯಲ್ಲಿ ಆದಷ್ಟು ಬೇಗ ಆಗಲಿಕ್ಕೆ ಕಾರಣಕರ್ತರಾಗಿದೆ ನಮ್ಮ ಈ ಭಾಗದ ಈ ಬಯಲುವಾರು ಸಮಿತಿಯ ಕಾರ್ಯಕರ್ತರು. ಎಲ್ಲ ಒಂದು 25 ವರ್ಷಗಳಿಂದ ಕೆಳಗಿನ ಯುವಕರೇ. ನಾವು ಹೇಳ್ತಾ ಇರ್ತೇವೆ, ಜವಣೆಯನ್ನು ಬುಂಡ ಆವನ್ನ ಮಾರ್ರೆ. ಆ ದಿವಸದಲ್ಲಿ ಅಕ್ಟೋಬರ್ 5ನೇ ತಾರೀಕಿನ ಅಭಿಯಾನದಲ್ಲಿ ಎಲ್ಲ 25 ವರ್ಷದಿಂದ ಕೆಳಗಿನ ಯುವಕರು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರ ಪ್ರಯತ್ನದ ಫಲವೇ ಇವತ್ತು ಪ್ರತಿ ಹಂತದಲ್ಲಿ ನಮ್ಮ ಕಾಮಗಾರಿ ನಡೆಯುತ್ತಾ ಇದೆ, ನಮ್ಮ ಸಂಕ್ರಮಣ ಪೂಜೆ ನಡೆಯುತ್ತಾ ಇದೆ. ಹಾಗೆಯೇ ಮುಂದಿನ ದಿವಸದಲ್ಲಿ ಕೂಡ ವ್ಯವಸ್ಥಾಪನಾ ಸಮಿತಿಗಳ ಒಂದು ಅಭಿಲಾಷೆ ಏನಂದರೆ, ಆ ಬಯಲುವಾರು ಸಮಿತಿ ಇವತ್ತು ವ್ಯವಸ್ಥಾಪನಾ ಸಮಿತಿ ಬೇರೆ ಇರೋದು, ಮುಂದಿನ ಅವಧಿಯಲ್ಲಿ ವ್ಯವಸ್ಥಾಪನಾ ಸಮಿತಿ ಬದಲಾವಣೆ ಆಗಲಿಕ್ಕಿದೆ. ಆ ವ್ಯವಸ್ಥಾಪನಾ ಅವಧಿಯಲ್ಲೂ ಕೂಡ ಈ ದೇವಸ್ಥಾನದಲ್ಲಿ ವೈದಿಕ ಕಾರ್ಯಕ್ರಮ ಯಾವ ರೀತಿ ಇಷ್ಟು ನಡೀತಾ ಇತ್ತು ಅದೇ ರೀತಿಯಲ್ಲಿ ನಡೀಬೇಕು ಅನ್ನೋ ಅಭಿಲಾಷೆ ಇವತ್ತಿನ ವ್ಯವಸ್ಥಾಪನಾ ಸಮಿತಿ ತಮ್ಮೆಲ್ಲರ ಭಕ್ತರದ್ದು ಕೂಡ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತಾ ಇದ್ದೇನೆ, ಇಚ್ಛೆಪಡ್ತಾ ಇದ್ದೇನೆ. ಇವತ್ತು ನಾವು 2 ತಿಂಗಳ ಜೊತೆಗೆ ಒಂದು ಅಭಿಯಾನದ ಪ್ರಕಾರ ನಮಗೆ ಸುಮಾರು ಹಣ ಸಂಗ್ರಹ ಆಯಿತು. ಆ ಹಣವನ್ನು ಹಂತವಾಗಿ ಅವರಲ್ಲಿ ಪ್ರತಿ ಸಂಕ್ರಮಣ ದಿವಸ ನಾವು ಅವರಿಗೆ ದೇವರಿಗೆ ಸಮರ್ಪಣೆ ಮಾಡಿ ಆ ಹಣವನ್ನು ಕೇಶವ ಅಮ್ಮೆಯರು ಕೊಡ್ತಾ ಇದ್ದೇವೆ. ಇನ್ನು ಕೆಲವು ಬಾಕಿ ಇದ್ದಕ್ಕಾಗಿ ನಾವು ಸ್ವಲ್ಪ ಸ್ಥಿತಿವಂತರ ಮನೆಗೆ ಒಂದು 2 ತಿಂಗಳ ಹಿಂದೆ ಅಷ್ಟೇ ನಾವು ಕೆಲವು ಮನೆಗಳಿಗೆ ಹೋದ್ರಿಂದ ಇವತ್ತು ತಾವು ಗಮನಿಸಿರ್ಬೋದು, ಪಕ್ಕದಲ್ಲಿ ಒಂದು ಬ್ಯಾನರನ್ನು ಅಳವಡಿಸಿದ್ದೇವೆ. 1,20,000 ಮೇಲ್ಪಟ್ಟಂಥ ಸಹೃದಯಿ ದಾನಿಗಳು ಸುಮಾರು 30
6 ಮಂದಿ ಅಂತ ಕಾಣ್ತದೆ. ಈಗಾಗಲೇ ನಮಗೆ ಕೊಟ್ಟು ಕಳಿಸಿದ್ದಾರೆ. ಹಾಗೆಯೇ ಮುಂದಿನ ದಿವಸದಲ್ಲಿ ಕೂಡ ನಾವು ಪ್ರತಿಯೊಬ್ಬರು ಈ ಸಭಾಭವನದ ಆಗುವ ದೃಷ್ಟಿಯಿಂದ ಮುಂದಿನ ವರ್ಷದ ಜಾತ್ರೆಯ ಹೊತ್ತಲ್ಲಿ ಆ ಸಭಾಭವನ ಲೋಕಾರ್ಪಣೆಗೊಂಡು ದೇವರ ಇನ್ನಿತರ ಕಾರ್ಯಗಳು ಅದರಲ್ಲಿ ಜರಗಲಿ ಹಾಗೂ ತಮಗೆ ಆ ಭಗವಂತ ಶಕ್ತಿಯನ್ನು ನೀಡಲಿ. ಎಲ್ಲರೂ ಕೂಡ ನಮ್ಮ ಜೊತೆ ಇಷ್ಟವರೆಗೆ ಯಾವ ರೀತಿ ನಮ್ಮ ಸ್ಪಂದನೆ ಕೊಟ್ಟಿದೆ ಅದೇ ರೀತಿ ಕೂಡ ಮುಂದಿನ ದಿನಗಳ ಸ್ಪಂದನೆಯನ್ನು ಕೊಡಿ. ಆ ದೇವರು ತಮಗೆ ಆರೋಗ್ಯವನ್ನು ಕೊಡಲಿ ಹಾಗೂ ಶಕ್ತಿಯನ್ನು ನೀಡುವಂಥ ದೇವರಲ್ಲಿ ಪ್ರಾರ್ಥನೆ ಜೊತೆಗೆ ನಾವು ಈ ಏಪ್ರಿಲ್ ಮೇ ತಿಂಗಳು ಮುಗಿದರೊಳಗೆ ಪ್ರತಿ ಮನೆಯನ್ನು ಕೂಡ ಸಂಪರ್ಕ ಮಾಡ್ತೇವೆ ಅಭಿವೃದ್ಧಿ ಸಮಿತಿಯ ಕಡೆಯಿಂದ. ಆದಷ್ಟು ತಾವು ತಮ್ಮ ಶಕ್ತಿಯಲ್ಲಿ ಇರುವಂಥ ಧನ ಸಹಾಯವನ್ನು ದೇವರ ಈ ಪಕ್ಕದಲ್ಲಿ ಆಗುವಂಥ ಸಭಾಭವನಕ್ಕೆ ತಾವು ಸಹಕಾರ ನೀಡಬೇಕು. ಈ ಒಳ್ಳೆಯ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ನಮ್ಮದೊಂದು ಸ್ವಾಭಿಮಾನದ ಮಂಟಪ ಆಗಬೇಕು. ವ್ಯವಸ್ಥಾನ ಸಮಿತಿಯವರು ಹೇಳ್ತಾ ಇದ್ರು ಸ್ವಾಭಿಮಾನದ ಮಂಟಪ ಆಗಬೇಕು. ಸ್ವಾಭಿಮಾನದ ಮಂಟಪ ಆಗಬೇಕು. ನಮ್ಮ ಕೈಯ ಹಣವೇ ಅದಕ್ಕೆ ವಿನಿಯೋಗ ಆಗಬೇಕು. ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ. ಯಾಕೆಂದರೆ ನಾವು ಈಗಾಗಲೇ ಗಮನಿಸಿದೆ, ಇವತ್ತಿನ ಒಂದು ರಥೋತ್ಸವ ಸಂಭ್ರಮದಲ್ಲಿ ಅನೇಕ ಭಕ್ತರಲ್ಲಿ ಆಗಮಿಸಿದ್ದಾರೆ. ಇದೊಂದು ಅದಕ್ಕೆ ಪೂರಕವಾದ ವಾತಾವರಣ ಅಂತ ನಾನು ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಆ ದೇವರು ತಮಗೆ ಖಂಡಿತ ಶಕ್ತಿಯನ್ನು ಕೊಡ್ತೇನೆ. ನಾವು ಬಂತದ್ದ ಈ ವರ್ಷದ ತಮ್ಮ ಸಂಪಾದನೆಯಲ್ಲಿ ಒಂದಷ್ಟು ಹಣ, ಮುಂದಿನ ವರ್ಷ ತಮ್ಮ ಆದಾಯದಲ್ಲಿ ಒಂದಷ್ಟು ಹಣವನ್ನು ತಾವು ಈ ಸಭಾಭವನಕ್ಕೆ ವಿನಿಯೋಗಿಸಬೇಕು ಅಂತ ನಮ್ಮಲ್ಲಿ ವಿನಂತಿಯನ್ನು ಮಾಡುತ್ತಾ ಆ ದೇವರು ತಮಗೆ ಎಲ್ಲರಿಗೂ ಆಯುಷ್ ಆರೋಗ್ಯ ಸುಖ ಭಾಗ್ಯವನ್ನು ನೀಡಲಿ ಹಾಗೂ ಶಕ್ತಿಯನ್ನು ನೀಡುವಂಥ ದೇವರಲ್ಲಿ ಸದಾಶಿವರಲ್ಲಿ ಬೇಡುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸುತ್ತಿದ್ದೆ. ಧನ್ಯವಾದಗಳು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಿಗೆ ಮನದಾಳದ ಮಾತುಗಳನ್ನು ಆಡಿದ್ದಕ್ಕಾಗಿ. ಆತ್ಮೀಯ ಬಂಧುಗಳೇ, ಸುಮಾರು 7,000 ಚದರಡಿಯ 1.5 ಕೋಟಿ ವೆಚ್ಚದ ಅಂದಾಜು 1.5 ಕೋಟಿ ವೆಚ್ಚದ ಸಭಾಭವನ ನಿರ್ಮಾಣ ಆಗ್ತಾ ಇದೆ. ಈಗಾಗಲೇ 40% ಕೆಲಸ ಕಾರ್ಯ ಆಗ್ತಾ ಇದೆ. ಊರಿನವರಿಂದ ಸುಮಾರು 25 ಲಕ್ಷದಷ್ಟು ಧನ ಸಂಗ್ರಹ ಆಗಿದೆ. ಸುಮಾರು 40 ಲಕ್ಷದಷ್ಟು ವೆಚ್ಚ ಈಗಾಗಲೇ ನಮ್ಮ ಸಭಾಭವನದ ನಿರ್ಮಾಣಕ್ಕೆ ತಗುಲಿದೆ. ಇನ್ನು ಉಳಿದಂತಹ ಕಾಮಗಾರಿಯನ್ನು ಸಂಪೂರ್ಣಗೊಳಿಸುವುದಕ್ಕಾಗಿ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಊರಿನ ಭಕ್ತಾಭಿಮಾನಿಗಳು ಉದಾರವಾದಂಥ ಧನ ಸಹಾಯವನ್ನು ನೀಡಿ ಸಹಕರಿಸಬೇಕು ಅಂತ ವಿನಂತಿಸಿಕೊಳ್ತಾ, ಆತ್ಮೀಯ ಬಂಧುಗಳೇ, ನಮ್ಮ ದೇವಸ್ಥಾನದ ಈ ವರ್ಷದ ಜಾತ್ರಾ ಕಾರ್ಯ ಬಹಳ ಯಶಸ್ವಿಯಾಗಿ ಮುಕ್ತಾಯಗೊಳ್ಳುವ ಹಂತದಲ್ಲಿದೆ. ಕಳೆದ 1 ತಿಂಗಳಿಂದ ಉತ್ಸವದ ಪೂರ್ವ ತಯಾರಿಗಾಗಿ ನಮ್ಮ ಊರಿನ ಬಹುತೇಕ ಎಲ್ಲ ಮನೆಯಿಂದ ಸುಮಾರು 800ಕ್ಕೂ ಮಿಕ್ಕಿ ಆಳುಗಳ ಸಂಖ್ಯೆಯಲ್ಲಿ ಶ್ರಮದಾನದ ಕೆಲಸ ಆಗಿದೆ. ಪ್ರತಿ ಮನೆಯಿಂದ ಮಕ್ಕಳ ಸಮೇತ, ಮಹಿಳೆಯರ ಸಮೇತ, ವಯಸ್ಕರ ಸಮೇತ ಹೆಚ್ಚಿನ ಮಂದಿ ಶ್ರಮದಾನದಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮೂರಿನ ದೇವಸ್ಥಾನ ನಮ್ಮ ಮನೆಯ ಕಾರ್ಯಕ್ರಮ ಎನ್ನುವಂಥ ರೀತಿಯಲ್ಲಿ ಶ್ರಮದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಶ್ರಮದಾನದಲ್ಲಿ ಪಾಲ್ಗೊಂಡಂತಹ ಎಲ್ಲ ಶ್ರಮದಾನಿಗಳಿಗೆ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ, ಅಭಿವೃದ್ಧಿ ಸಮಿತಿಯ ಪರವಾಗಿ, ಉತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಜಾತ್ರೋತ್ಸವ ಊರಿನವರು ನೀಡುವಂತಹ, ದಾನಿಗಳು ನೀಡುವಂತಹ ಉದಾರವಾದಂಥ ದೇಣಿಗೆಯಲ್ಲೇ ನಡೆಯುವುದರಿಂದ ಬಹುತೇಕ ಎಲ್ಲ ಮನೆಗಳಿಂದ ಶಕ್ತಿ ಅನುಸಾರ, ಶಕ್ತಿ ಮೀರಿ ಧನ ಸಹಾಯವನ್ನು ಮಾಡಿದ್ದಾರೆ. ಈ ಜಾತ್ರೋತ್ಸವದ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರುವಲ್ಲಿ ಧನ ಸಹಾಯ ನೀಡಿದಂಥ ಎಲ್ಲರಿಗೂ ದೇವಸ್ಥಾನದ ಪರವಾಗಿ ಕೃತಜ್ಞತೆಗಳು. ಅದೇ ರೀತಿಯಲ್ಲಿ ಉತ್ಸವದ ಸಂದರ್ಭದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿವೆ. ಅನ್ನ ಸಂತರ್ಪಣೆಯ ಕಾರ್ಯಕ್ರಮಗಳು ಜರುಗಿವೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿರುವಂಥ ಎಲ್ಲ ಪ್ರಾಯೋಜಕರಿಗೆ, ಅನ್ನ ಸಂತರ್ಪಣೆಯ ಸೇವಾಕರ್ತರಾಗಿ ಸಹಕರಿಸಿದಂಥ ಸೇವಾಕರ್ತರಿಗೆ ದೇವಸ್ಥಾನದ ಪರವಾಗಿ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಇವತ್ತು ಕಲಾ ಸೇವೆಯನ್ನು ನಡೆಸಿಕೊಡ್ತಾ ಇರುವಂಥ ಯಕ್ಷಗಾನ ಬಳಗಕ್ಕೆ ನಮ್ಮೆಲ್ಲರ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ನಿಮ್ಮೆಲ್ಲರನ್ನ ವಿಶೇಷವಾಗಿ ಅಭಿನಂದಿಸ್ತಾ, ಆತ್ಮೀಯ ಬಂಧುಗಳೇ, ನಮ್ಮ ಕಾರ್ಯಕ್ರಮ ಊರು ಪರ ಊರುಗಳಲ್ಲಿ ಪ್ರಸಾರ ಆಗಬೇಕು ಅಂತಂದರೆ, ಜನರಿಗೆ ಅದು ತಲುಪಬೇಕು ಅಂತಂದರೆ ಮಾಧ್ಯಮದ ಮಿತ್ರರು ನಮಗೆ ವಿಶೇಷವಾದಂಥ ಸಹಕಾರವನ್ನು ನೀಡಿದ್ದಾರೆ. ಇವತ್ತು ಮೊನ್ನೆಯಿಂದ ನಮ್ಮ ದೇವಸ್ಥಾನದ ಪ್ರತಿ ಕಾರ್ಯಕ್ರಮ ಸುದ್ದಿ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ನಮ್ಮ ದಿನಪತ್ರಿಕೆಗಳಲ್ಲಿ ದೇವಸ್ಥಾನದ ವರದಿಗಳು ನಿರಂತರವಾಗಿ ಪ್ರಸಾರ ಆಗ್ತಾ ಇದೆ. ನಮ್ಮ ಊರಿನ ಪತ್ರಕರ್ತರಾಗಿರುವಂಥ ಶ್ರೀಯುತ ಬಾಲಕೃಷ್ಣ ಗೌಡ ಕೊಲ್ಲಿಯ
ಮತ್ತು ಪ್ರವೀಣ್ ರಾಜ್, ವಿಜಯ ಕರ್ನಾಟಕ ಪತ್ರಿಕೆಯ ವರದಿಗಾರರು ಮತ್ತು ವಿಜಯವಾಣಿ ಪತ್ರಿಕೆಯ ವರದಿಗಾರರು ನಮ್ಮವರು, ಅವರಿಗೂ ಕೂಡ ವಿಶೇಷವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಸುದ್ದಿ ಬಳಗಕ್ಕೆ ದೇವಸ್ಥಾನದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಜಾತ್ರೋತ್ಸವದ ಸಂದರ್ಭದಲ್ಲಿ ಉತ್ಸವದ ಮೆರುಗು ಸಿಗಬೇಕು ಅಂತಂದರೆ ನಮ್ಮ ಗ್ರಾಮದ ಅಲಂಕಾರವನ್ನು ಮಾಡಿದಂತಹ ಎಲ್ಲ ಸೇವಾಕರ್ತರಿಗೆ, ವಿಶೇಷವಾಗಿ ಲೈಟಿಂಗ್ಸ್ ಇತ್ಯಾದಿ ಸೇವೆಯನ್ನು ನಡೆಸಿದಂಥ ಎಲ್ಲ ಸೇವಾಕರ್ತರಿಗೆ, ಸುಬ್ರಹ್ಮಣ್ಯದಿಂದ ಭೋಜನಕ್ಕೆ ಬೇಕಾಗುವಂಥ ಅಕ್ಕಿ ಮತ್ತು ಇತರ ವಸ್ತುಗಳನ್ನು ನಮಗೆ ನೀಡಿ ಸಹಕರಿಸಿದ್ದಾರೆ. ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಗೆ ದೇವಸ್ಥಾನದ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಮ್ಮ ದೇವಸ್ಥಾನದ ಅನ್ನ ಸಂತರ್ಪಣೆಯ ಸಂದರ್ಭದಲ್ಲಿ ಮತ್ತು ಕಾಫಿ ತಿಂಡಿ ಇತ್ಯಾದಿ ನೀಡುವ ಸಂದರ್ಭದಲ್ಲಿ ನಮ್ಮ ಊರಿನ ಹಾಲಿನ ಸೊಸೈಟಿಯವರು ಹಾಲನ್ನು ಒದಗಿಸಿ ಸಹಕರಿಸಿದ್ದಾರೆ. ನಮ್ಮ ಗ್ರಾಮದ ಎಲ್ಲ ಹಾಲು ಸೊಸೈಟಿಗಳಿಗೆ, ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ದೇವಸ್ಥಾನದ ಪರವಾಗಿ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಸೊಸೈಟಿಯಲ್ಲಿ ಊರಿನವರು ಕೂಡ ಹಾಲನ್ನು ನೀಡಿದ್ದಾರೆ, ಅವರಿಗೂ ಕೂಡ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇಷ್ಟು ಹೊತ್ತು ಈ ಕಾರ್ಯಕ್ರಮದಲ್ಲಿ ನಿಮ್ಮ ರಸಭಂಗ ಮಾಡಿದ್ದಕ್ಕೆ ಮತ್ತೊಮ್ಮೆ ಕ್ಷಮೆಯನ್ನು ಯಾಚಿಸ್ತಾ ಮುಂದಕ್ಕೆ ಯಕ್ಷಗಾನ ಪ್ರಸಂಗ ಮುಂದುವರಿಯಲಿಕ್ಕಿದೆ. ಧನ್ಯವಾದಗಳು. ಶ್ರೀ ಸದಾಶಿವ ಮಹಾಗಣಪತಿ ದೇವರು ಹಾಗೂ ಪರಿವಾರ ದೈವಗಳನ್ನು ಪ್ರಾರ್ಥಿಸುತ್ತಾ ನಾವು ಈ ವರ್ಷ ಜಾತ್ರೋತ್ಸವಕ್ಕೆ ಕಾಲಿಡ್ತಾ ಇದ್ದೇವೆ. ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಹೊಸ ಆಡಳಿತ ಬಂದ ನಂತರ ನಾವೊಂದು ಯೋಜನೆಯನ್ನ ಹಾಕಿಕೊಂಡು ಆಡಳಿತವನ್ನ ಮಾಡ್ತಾ ಇದ್ದೇವೆ. ಒಂದು ಸಾಮರಸ್ಯ, ಎರಡನೆಯದ್ದಾಗಿ ವ್ಯವಸ್ಥೆ, ಮೂರನೆಯದ್ದಾಗಿ ಅಭಿವೃದ್ಧಿ. ಸಾಮರಸ್ಯ ಅನ್ನೋದು ನಮ್ಮ ಗ್ರಾಮದ ಜನತೆ ಸಾಮರಸ್ಯಕ್ಕಾಗಿ ಸಮರಸತೆ ಅನ್ನುವ ಹಾಗೆ ಎಲ್ಲ ವಿಭಾಗಗಳಲ್ಲೂ ಎಲ್ಲ ಭಾಗಕ್ಕೂ ಒಂದು ದೇವಸ್ಥಾನದಲ್ಲಿ ಜವಾಬ್ದಾರಿಗಳನ್ನ ಕೊಟ್ಟು ಕೆಲಸ ಕಾರ್ಯಗಳನ್ನ ನಿರ್ವಹಿಸಿ ಒಂದೇ ತಾಯಿಯ ಮಕ್ಕಳ ಹಾಗೆ ಇರಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಇದು ಸಾಮರಸ್ಯ. ಎರಡನೆಯದಾಗಿ ವ್ಯವಸ್ಥೆ. ಒಂದು ದೇವಸ್ಥಾನದ ವ್ಯವಸ್ಥೆ ಅಂದ್ರೆ ಒಂದು ಚೌಕಟ್ಟಿನೊಳಗೆ, ಒಂದು ಗ್ರಾಮದೊಳಗೆ ಒಂದು ದೇವಸ್ಥಾನಕ್ಕೆ ಬೇಕಾಗುವಂತಹ ಖರ್ಚಿನ ವ್ಯವಸ್ಥೆಗಳು ಯಾವುದೇ ಲೋಪ ಆಗಬಾರದು ಅನ್ನುವ ದೃಷ್ಟಿಯಲ್ಲಿ ಒಂದು ಗ್ರಾಮದಲ್ಲಿ 12 ಬೈಲು ಮಾಡಿ 12 ಬೈಲಿನವರು ಒಂದೊಂದು ತಿಂಗಳ ಖರ್ಚನ್ನು ನೋಡಿಕೊಳ್ಳೋದು. ಇದು ಈ ಆಡಳಿತ ಮಂಡಳಿ ಇರುವಾಗ ಮಾತ್ರವಲ್ಲ, ಜೀವನ ಪರ್ಯಂತ ಆಗಬೇಕು ಅನ್ನೋದು ಅಪೇಕ್ಷೆ. ಒಂದೊಂದು ಬೈಲುವಾರಿನವರು ಒಂದು ತಿಂಗಳಿನ ಸಂಕ್ರಾಂತಿ ಪೂಜೆಯನ್ನು 500 ರೂಪಾಯಿ ರಶೀದಿ ಮಾಡಿ ಮಾಡುವಂತಹದ್ದು. ಇದರಿಂದಾಗಿ ಒಂದು ತಿಂಗಳ 60 ಮನೆಯವರು ಬಂದು 500 ರೂಪಾಯಿ ಕೊಟ್ಟು ರಶೀದಿ ಮಾಡಿ ಪೂಜೆಯನ್ನ ಮಾಡಿಸೋದು. ಉಳಿಕೆ ಹಣವನ್ನ ನಮ್ಮ ದೇವಸ್ಥಾನದ ಏನು ಅರ್ಚಕರ, ಸಿಬ್ಬಂದಿಗಳ, ಹಾಗೆ ವಿದ್ಯುತ್ ಬಿಲ್, ಹಾಗೆ ಇನ್ನಿತರ ಖರ್ಚಿಗೆ ವಿನಿಯೋಗಿಸುವಂತಹದ್ದು. ಇದು ವ್ಯವಸ್ಥೆಯ ಭಾಗ. ಈ ದೇವಸ್ಥಾನದಲ್ಲಿ 12 ತಿಂಗಳು, 12 ಬೈಲು, ಹಾಗೆ 12 ಸಂಚಾಲಕರು, ಅದಕ್ಕೆ ಬೇಕಾಗುವ 10 ಮನೆಗೆ ಒಬ್ಬರು ಕಾರ್ಯಕರ್ತರು, ಹಾಗೆ ಮಾತೆಯರಿಗೂ ಒಂದು ಈ ದೇವಸ್ಥಾನದಲ್ಲಿ ಗೌರವ ಸಿಗಬೇಕು ಅನ್ನೋದು ಅಪೇಕ್ಷೆಯಿಂದ ಮಾತೆಯರ ಪ್ರಮುಖರಾಗಿ ಮಾಡೋದು. 12 ಬೈಲಿಗೆ 12 ಪ್ರಮುಖರು, ಮಾತೆಯರು, ಹೀಗೆ ಒಂದು ವ್ಯವಸ್ಥೆಯಲ್ಲಿ ಹೊರಟಿರುವಂತಹದ್ದು. ಮೂರನೆಯದಾಗಿ ಅಭಿವೃದ್ಧಿ. ಅಭಿವೃದ್ಧಿಯಲ್ಲಿ ಈಗಾಗಲೇ ನಮ್ಮ ಗ್ರಾಮಕ್ಕೆ, ನಮ್ಮ ಗ್ರಾಮದವರಿಂದಲೇ ಆಗಬೇಕು, ಹೊರಗಿನ ಗ್ರಾಮಕ್ಕೆ ಹೋಗುವುದನ್ನು ಕಡಿಮೆ ಮಾಡಬೇಕು. ನಮ್ಮ ದೇವಸ್ಥಾನಕ್ಕೆ ಏನೆಲ್ಲ ಬೇಕೋ ಮೂಲಭೂತ ಸೌಕರ್ಯಗಳು, ಸಭಾಭವನ, ಇದೆಲ್ಲ ಬೇಕೋ ಇದು ನಮ್ಮ ಗ್ರಾಮದಿಂದಲೇ ಆಗಬೇಕು ಅನ್ನೋ ಅಪೇಕ್ಷೆಯಿಂದ ಸ್ವಾಭಿಮಾನದ ಕಲ್ಯಾಣ ಮಂಟಪಕ್ಕೆ ಇಳಿದಿದ್ದೇವೆ. ಈಗಾಗಲೇ ಪ್ರತಿ ಮನೆಗೆ ಅಭಿಯಾನವನ್ನ ಮಾಡಿದ್ದೇವೆ. ಹಾಗೆ ಈ ಜಾತ್ರೆಯ ಸಮಯದಲ್ಲಿ ಅಭಿವೃದ್ಧಿ ಕೌಂಟರ್ ಅಂತ ಮಾಡಿ ಮನೆಯವರಿಂದ ಅಭಿಯಾನ, ಪ್ರತಿ ಮನೆಯವರು ಸ್ವಲ್ಪ ಆದರೂ 2ನೇ ಹಂತದಲ್ಲಿ ಹಣವನ್ನ ಪಾವತಿಸಬೇಕು ಅಂತ ಅಭಿವೃದ್ಧಿ ಕೌಂಟರ್ ಅನ್ನ ಮಾಡಿದ್ದೇವೆ. ಹಾಗೆ ಕಲ್ಯಾಣ ಮಂಟಪವನ್ನ ಸ್ವಾಭಿಮಾನದ ಕಲ್ಯಾಣ ಮಂಟಪ ಅನ್ನುವ ಉದ್ದೇಶದಿಂದ ಮಾಡಿದ್ದೇವೆ. ಹಾಗೆ ಸರ್ಕಾರದಿಂದಲೂ ನಮಗೆ ತಡೆಗೋಡೆಗೆ, ಹಾಗೆ ಶೌಚಾಲಯಕ್ಕೆ ಕೇಳಿದಾಗ ಅನುದಾನವನ್ನ ಕೊಟ್ಟಿದ್ದಾರೆ. ನಮ್ಮ
ಗ್ರಾಮಸ್ಥರು ಅತ್ಯಂತ ಉತ್ತಮ ರೀತಿಯಲ್ಲಿ ಸ್ಪಂದಿಸಿದ್ದಾರೆ. ನಮ್ಮ ಗ್ರಾಮದ ಪ್ರತಿಯೊಂದು ಯುವ ಸಮೂಹ, ಮಾತೆಯರ ಸಮೂಹ, ಮಕ್ಕಳು ಸೇರಿ ಎಲ್ಲ ಬಂಧುಗಳು ಧನ ಸಹಾಯ ನೀಡುವುದರಲ್ಲಾಗಲಿ, ನಮ್ಮ ಹೊರೆಕಾಣಿಕೆಯನ್ನು ತರುವುದರಲ್ಲಾಗಲಿ ಅಥವಾ ಇನ್ನಿತರ ಕೆಲಸ ಕಾರ್ಯಗಳು ನಿರಂತರವಾಗಿ ಬೆಳಗ್ಗಿನಿಂದ ರಾತ್ರಿ 12 ಗಂಟೆಯವರೆಗೆ ನಾವು ಹೇಳಿದ ತಕ್ಷಣ ಯಾವುದೇ ಬೇಸರವಿಲ್ಲದೆ, ಕೋಪಗೊಳ್ಳದೆ ದೇವಸ್ಥಾನಕ್ಕೋಸ್ಕರ ಅವರು ತನ್ನ ಶ್ರಮವನ್ನ ವಹಿಸಿದ್ದಾರೆ. ನಮ್ಮ ಜಾತ್ರೆಯ ಸಂದರ್ಭದಲ್ಲಿ ಪಂಚಸೂತ್ರ ಅಂತ ಒಂದು ಮಾಡಿಕೊಂಡಿದ್ದೇವೆ. ಅಭಿವೃದ್ಧಿಯ ಸಂದರ್ಭದಲ್ಲಿ ಈ ಪಂಚಸೂತ್ರವನ್ನು ಪಾಲಿಸಬೇಕು ಅನ್ನುವುದು ನಮ್ಮ ಅಪೇಕ್ಷೆ. ಹೊರೆಕಾಣಿಕೆಯಲ್ಲಿ ಎಲ್ಲರೂ 5 ಸೇರು ಅಕ್ಕಿ, 5 ತೆಂಗಿನಕಾಯಿ, 100 ಅಡಿಕೆ ಹಾಗೆ ಇತರ ಫಲವಸ್ತುವನ್ನು ತರಬೇಕು ಅನ್ನುವುದು ಪ್ರತಿಯೊಂದು ಮನೆಯಿಂದ ಬರಬೇಕು. ಬಂದದ್ದನ್ನು ನಮ್ಮ ದೇವಸ್ಥಾನದ ಮೈದಾನದಲ್ಲಿ ಮಾತೆಯರು ತಿಲಕ ಇಟ್ಟು ಆರತಿ ಎತ್ತಿ ವಾಹನಗಳಿಗೆ ಮತ್ತು ಹೊರೆಕಾಣಿಕೆಗೆ ಸ್ವಾಗತ ಮಾಡಿ ಒಳಗೆ ಕರ್ಕೊಂಡಿದ್ದೇವೆ. ಇದು ಪಂಚಸೂತ್ರದಲ್ಲಿ ಒಂದು ಅತ್ಯಂತ ಯಶಸ್ವಿಯಾಗಿದೆ. ಇದಕ್ಕೆ ಗ್ರಾಮಸ್ಥರ ಸಹಕಾರ ತುಂಬಾ ಇತ್ತು. ಹಾಗೆ ಎರಡನೆಯದಾಗಿ ನಮ್ಮ ದೇವಸ್ಥಾನದಿಂದ ತೀರ್ಥ ಪ್ರಸಾದವನ್ನು ಕೊಂಡೋಗಿ ತಮ್ಮ ಮನೆಗಳಿಗೆ ಹಾಕಿ ತನ್ನ ಮನೆಗಳಲ್ಲಿ ಸಂಪತ್ತು ವೃದ್ಧಿ ಆಗಬೇಕು ಅನ್ನುವುದು ಪಂಚಸೂತ್ರದ 2ನೇ ಭಾಗ. ಪಂಚಸೂತ್ರದ 3ನೇ ಭಾಗ ನಮ್ಮ ಪ್ರತಿಯೊಬ್ಬರು ಅಭಿವೃದ್ಧಿ ಕೌಂಟರ್ನಲ್ಲಿ ಮನೆಯವರ ಅಭಿಯಾನ ಅಂತ ಏನು ಹೇಳಿದ್ವ ಅದನ್ನ ಪಾಲಿಸುವಂತಹದ್ದು. 4ನೇಯದ್ದು ನಮ್ಮ ಗ್ರಾಮದಿಂದ ದೂರ ಕೊಟ್ಟಂತ ಮದುವೆಯಾದಂತ ಹುಡುಗಿಯರ ಮನೆಯಿಂದ 500 ರೂಪಾಯಿ ಅಥವಾ 1,000 ರೂಪಾಯಿಯನ್ನಾದರೂ ನಮ್ಮ ಕಲ್ಯಾಣ ಮಂಟಪಕ್ಕೆ ನೀಡಬೇಕು ಅನ್ನುವುದು ಅಪೇಕ್ಷೆ, ಅದರ ಬೇಡಿಕೆ. ಅದೇ 4 ಪಂಚಸೂತ್ರ. 5ನೇಯದ್ದಾಗಿ ನಮ್ಮ ಗ್ರಾಮದ ಯುವಕರು ನಾವು ಮನೆಯಲ್ಲಿ ಹೇಗೆ ಬೇರೆ ಬೇರೆ ಕಟ್ಟಡಗಳನ್ನು ಕಟ್ತಾ ಇದ್ದೇವೋ ಹೇಗಾದ್ರೂ ಮಾಡಿ ನಮ್ಮದು ಅಂತ ಹೇಳ್ತೇವೆ, ಆ ಸ್ವಾಭಿಮಾನದ ಕಟ್ಟಡ ಆಗಬೇಕನ್ನೋ ದೃಷ್ಟಿಯಿಂದ ಉದ್ಯೋಗಸ್ಥ ಯುವಕರು ತನ್ನ ಸ್ವಲ್ಪ ಕಿಂಚಿತ್ತು ಸೇವೆಯನ್ನಾದರೂ ಈ ಜಾತ್ರೆಯ ಸಮಯದಲ್ಲಿ ತಮ್ಮ ಮನೆಯವರ ಹೆಸರಲ್ಲಿ ಅಭಿವೃದ್ಧಿ ಕೌಂಟರ್ನಲ್ಲಿ ಕೊಡಬೇಕು ಅನ್ನೋದು ಅಪೇಕ್ಷೆ. ಹೀಗೆ ಎಲ್ಲ ಕಾರ್ಯಕ್ರಮಗಳಿಗೆ ಯಶಸ್ವಿ ಆಗಬೇಕಿದ್ರೆ ನಮ್ಮ ಆಡಳಿತ ಮಂಡಳಿ, ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಅವರಿಗೂ ಬೇರೆ ಬೇರೆ ಜವಾಬ್ದಾರಿಯನ್ನ ಕೊಟ್ಟಿದ್ದೇವೆ. ಎಲ್ಲರಿಗೂ ನಾವು 9 ಜನ ಇದ್ದೇವೆ. 9 ಜನರಿಗೂ ಒಂದೊಂದು ವ್ಯವಸ್ಥೆಯನ್ನ ಕೊಟ್ಟಿದ್ದೇವೆ. ಅವರೆಲ್ಲರೂ ಅವರವರ ವ್ಯವಸ್ಥೆಯಲ್ಲಿ ಮಗ್ನರಾಗಿ ಒಳ್ಳೆಯ ರೀತಿಯಲ್ಲಿ ಸಹಕಾರ ಕೊಡ್ತಾರೆ. ಹಾಗೆ ಅಭಿವೃದ್ಧಿ ಸಮಿತಿ ಅಂತ ಮಾಡಿದ್ದೇವೆ. ಬೈಲುವಾರಿನಲ್ಲಿ ಒಂದೊಂದು ಪ್ರಮುಖರನ್ನಾಗಿ ಆಯ್ಕೆ ಮಾಡಿದ್ದೇವೆ. 12 ಜನರ ಪ್ರಮುಖರು ಇದ್ದಾರೆ. ಈ ಅಭಿವೃದ್ಧಿ ಸಮಿತಿಯವರು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಹಕಾರವನ್ನ ಕೊಟ್ಟು ಆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಉತ್ಸವ ಸಮಿತಿ ಅಂದಾಗ ಊರಿನವರದ್ದೇ ಸಮಿತಿ, ಹೌದು, ಒಳ್ಳೆಯ ರೀತಿಯಲ್ಲಿ ಜಾತ್ರೆಯನ್ನ ನಡೆಸಲಿಕ್ಕೆ ಯಶಸ್ವಿ ಯೋಜನೆಯನ್ನ ಹಾಕೊಂಡು ಮಾಡ್ತಾ ಇದ್ದಾರೆ. ಹಾಗೆ ಎಲ್ಲ ಊರವರು, ಹಾಗೆ ದೇವಸ್ಥಾನದ ಸಿಬ್ಬಂದಿ ವರ್ಗ, ಅರ್ಚಕ ವೃಂದ, ತಂತ್ರವರ್ಗ ಇವರೆಲ್ಲರ ಸಹಕಾರದಿಂದ ನಮ್ಮ ಕೆಲಸ ಕಾರ್ಯ ಒಳ್ಳೆಯ ರೀತಿ ನಡೀತಾ ಇದೆ. ವಿಶೇಷವಾಗಿ ಕಲ್ಯಾಣ ಮಂಟಪವನ್ನ ನಮ್ಮ ಊರಿನವರೇ ಆದಂತ ಕೇಶವ ಅಮೇಯ್, SRK ಲ್ಯಾಡರ್ಸ್ನ ಕೇಶವ ಅಮೇಯ್ ಅವರು ವಹಿಸಿಕೊಂಡಿದ್ದಾರೆ. ಅವರು ಏನೇ ಇರಲಿ, ದೇವಸ್ಥಾನದ ಯಾವುದೇ ಕೆಲಸ ಇರಲಿ, ಹೇಳಿದ ತಕ್ಷಣ ಸರ್ ನಾವು ಅದನ್ನು ಮಾಡಿಕೊಡ್ತೇವೆ, ನೀವು ಯೋಚನೆ ಮಾಡಬೇಡಿ, ಹೇಗೆ ಬೇಕು ಹಾಗೆ ಅವರೇ ನಮಗೆ ಮಾರ್ಗದರ್ಶನವನ್ನ ಮಾಡಿಕೊಂಡು ಎಲ್ಲವನ್ನ ಮಾಡ್ತಾ ಇರುವಂತದ್ದು. ಕಲ್ಯಾಣ ಮಂಟಪದ ಯಶಸ್ವಿ ಸಾಧಾರಣ 40% ಆಗಿದೆ. ಅದು ಅವರಿಂದಲೇ ಹೆಚ್ಚು ಮುತುವರ್ಜಿ ವಹಿಸಿಕೊಂಡು ಮಾಡುವಂತಹದ್ದು. ಹಾಗೆ ನಮ್ಮ ಯಾತ್ರೆಯ ಸಂದರ್ಭದಲ್ಲಿ ಅವರು ಏನು ಬೇಕು ನಿಮಗೆ, ಅದಕ್ಕೆ ನನ್ನದು ತೆರೆದ ಮನಸ್ಸಿನ ಹಾಗೆ ಅವರು ಎಲ್ಲ ಸಹಕಾರವನ್ನ ಮಾಡ್ತಾ ಇದ್ದಾರೆ. ಆ ಕೇಶವ ಅಮೇಯ್ ಅವರಿಗೂ ನಮ್ಮ ದೇವಸ್ಥಾನದ ಪರವಾಗಿ ಅವರಿಗೂ ಹಾಗೆ ಎಲ್ಲರಿಗೂ ದೇವರು ಆಯುರಾರೋಗ್ಯ, ಭಾಗ್ಯ, ಸಂಪತ್ತು ನಮ್ಮೆಲ್ಲ ಗ್ರಾಮಸ್ಥರಿಗೂ ಕೊಡಬೇಕು ಅಂತ ಪ್ರಾರ್ಥಿಸುತ್ತಾ ನಾವು ನಮ್ಮ ಅಭಿವೃದ್ಧಿ ಕಾರ್ಯಗಳು, ದೇವಸ್ಥಾನದ ಉತ್ಸವಾದಿಗಳು ಹಾಗೆ ಊರಿನ ಅಭಿವೃದ್ಧಿ ಒಳ್ಳೆಯದು ಆಗಲಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಕೊನೆಗೊಳಿಸ್ತೇನೆ. ಶ್ರೀ ಸದಾಶಿವ ಮಹಾಗಣಪತಿ ದೇವರ ಜಾತ್ರಾ ಸಂಭ್ರಮ ಮಾರ್ಚ್ 29 ಬೆಳಿಗ್ಗೆಯಿಂದ ಏಪ್ರಿಲ್ 2ರವರೆಗೆ ನಡೀತಾ ಇದೆ. ಹಾಗೆಯೇ ಜಾತ್ರೆ ಪ್ರತಿ ವರ್ಷ ನಡೀತಾ ಇದೆ. ಆದರೆ ಈ ವರ್ಷ ಒಂದು ವಿಶೇಷವಾದಂಥ ಒಂದು ಕೆಲಸ ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಸುಮಾರು 7-8 ತಿಂಗಳ ಹಿಂದೆ ಏನು ನಮ್ಮ ಹಿರಿಯರ ಒಂದು ಅಪೇಕ್ಷೆ ಇತ್ತು,
ಈ ದೇವಸ್ಥಾನದ ಪಕ್ಕದಲ್ಲಿ ಸಭಾಭವನ ಒಂದಾಗಬೇಕು. ಆ ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡ್ತಾ ಯಾವ ರೀತಿಯ ಪ್ರಾರಂಭ ಮಾಡುವ ದೃಷ್ಟಿಯಿಂದ ನಾವೊಂದು ಬಯಲುವಾರು ಸಮಿತಿಯನ್ನು ದೇವಸ್ಥಾನದ ಕರೆದು ಮಾಡಿದ್ದೀವಿ. ಸುಮಾರು ಕೊಯ್ಲ ಗ್ರಾಮವನ್ನು 12 ಬಯಲುಗಳ ವಿಂಗಡಣೆ ಮಾಡಿ ಆ ಬಯಲುವಾರು ಸಮಿತಿ ಮಾಡಿ, ಬಯಲುವಾರು ಸಮಿತಿಯ ಪ್ರಮುಖರು, ಬಯಲುವಾರು ಸಮಿತಿಯಲ್ಲಿ ಕಾರ್ಯಕರ್ತರು ಎಲ್ಲ ಒಂದು ನಾವು ಅವರನ್ನೆಲ್ಲ ಒಟ್ಟು ಸೇರಿಸಿ ಈ ಸಭಾಭವನದ ಒಂದು ಕೆಲಸವನ್ನು ಮುಟ್ಟುವಂಥ ಒಂದು ನಿರ್ಧಾರವನ್ನು ನಾವು ಕೈಗೊಂಡಿವಿ. ಆದ್ದರಿಂದ ಮುಂದಿನ ದಿನಗಳು ಇವತ್ತು ಏನು ಈ 5 ದಿವಸದ ಜಾತ್ರಾ ಸಂಭ್ರಮ ಏನಿದೆ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು. ಆ ದೇವರ ಆ ಸಂದರ್ಭದಲ್ಲಿ ಜಾತ್ರೆ ಸಮಯದಲ್ಲಿ ಪ್ರಸನ್ನನಾಗಿರ್ತಾನೆ. ಆ ಸಂದರ್ಭದಲ್ಲಿ ಖಂಡಿತ ನಾವು ಕೇಳಿದಂಥ ವರವನ್ನು ಕೊಡ್ತಾನೆ, ನಮ್ಮ ಇಚ್ಛೆಯನ್ನು ಈಡೇರಿಸ್ತಾನೆ. ಹಾಗೆಯೇ ನಾವೆಲ್ಲರೂ ಇವತ್ತು ಆ ಸಭಾಭವನದ ಒಂದು ಖರ್ಚು ವೆಚ್ಚಕ್ಕಾಗಿ ದೇವರೇ ಪರಮಾತ್ಮ ಭಗವಂತ ನಮಗೆ ಈ ಶಕ್ತಿಯನ್ನು ಕೊಡು, ಈ ಸಭಾಭವನದ ಒಂದು ನಿರ್ಮಾಣ ಮಾಡಲಿಕ್ಕೆ ಆ ಶಕ್ತಿಯನ್ನು, ಆರ್ಥಿಕ ಶಕ್ತಿಯನ್ನು ಕೊಡು, ಹಾಗೆಯೇ ನಮಗೆ ಆರೋಗ್ಯ ಭಾಗ್ಯವನ್ನು ಕೊಡು ಅನ್ನುವಂಥ ವೇದನೆಯನ್ನು ನಾವು ಆ ಭಗವಂತನ ನಿವೇದಿಸಿಕೊಂಡ್ರೆ ಖಂಡಿತ ನಮಗೆ ಆ ಭಗವಂತ ಇವತ್ತು ಖಂಡಿತ ಆ ಒಂದು ದಯಾ ಕೃಪೆಯನ್ನು ತೋರುತ್ತಾನೆ ಅನ್ನೋ ವಿಶ್ವಾಸವನ್ನು ಈ ದೇವಸ್ಥಾನದ ಈ ದೇವರ ಸನ್ನಿಧಿಯಲ್ಲೂ ನಾನು ಪ್ರಾರ್ಥನೆಯ ಮುಖಾಂತರ ಆ ದೇವರಲ್ಲಿ ಕೇಳುತ್ತಾ ತಮಗೆಲ್ಲರಿಗೂ ಆ ದೇವರು ಇಚ್ಛಾಶಕ್ತಿಯನ್ನು ನೀಡಲಿ ಎನ್ನುವಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ತಮ್ಮೆಲ್ಲರನ್ನು ವಿನಂತಿಯನ್ನು ಮಾಡ್ತಾಯಿದ್ದಾರೆ. ಮತ್ತೊಮ್ಮೆ ಆ ಸಭಾಭವನಕ್ಕೆ ಆದಷ್ಟು ಬೇಗ ತಾವು ನಮ್ಮ ಈ ಜಾತ್ರಾ ಸಮಯದಲ್ಲಿ ಒಂದು ಅಭಿವೃದ್ಧಿ ಸಮಿತಿ ಮಾಡ್ತೇವೆ, ಅಭಿವೃದ್ಧಿ ಕೌಂಟರ್ ಮಾಡ್ತೇವೆ. ಆ ಅಭಿವೃದ್ಧಿ ಕೌಂಟರ್ನಲ್ಲಿ ತಮ್ಮ ಉತ್ಸವ ಸಮಿತಿಗೆ ಯಾವ ರೀತಿ ಧನ ಸಹ ನೀಡ್ತಾ ಇದ್ದೀರಿ. ಈ ದೇವಸ್ಥಾನ ಉಂಟು ಸುಗ್ಗಿ ಮತ್ತೆ ನಾನಿ ಗೊನೆ ಮುಹೂರ್ತಾತ್ 15 ಬುಕ್ಕ ಪಂಡ 2 ಬುಕ್ಕ ಜಾತ್ರೋತ್ಸವ ನಡಪುಡು ಅಂಚನೆ ಇನ್ನಿ ರಾತ್ರಿ ಧ್ವಜಾರೋಹಣ ಆತು. ಕ್ಷೇತ್ರದ ತಂತ್ರಿಲಾಯಿನ ಕೆಮ್ಮಿಂಜದಾರು ನೇತೃತ್ವಡು ಈ ಜಾತ್ರಾ ಮಹೋತ್ಸವ ನಡಪೇರುಂಡು. 30 ತಾರೀಕು ಮಾರ್ಚ್ 30 ಪೇಟೆ ಸವಾರಿ ಅಂಚನೆ 31 ಮಹಾದರ್ಶನ ಬಲಿ ರಾತ್ರಿ ಉಗಲಾಯ ದೈವದ ಭಂಡಾರ ಆನೆಗುಂಡಿ ಗೂಡು ಕೊಂಡ್ರು ಒಂಜಿ ಕಾರ್ಯಕ್ರಮ ಉಂಡು. ಅಂಚನೆ ತಾರೀಕು 1 ಏಪ್ರಿಲ್ 1 ಈ ದೇವಸ್ಥಾನಡು ಮಲ್ಲ ಒಂಜಿ ಜಾತ್ರಾ ಉತ್ಸವ ಪಂಡ ಮಹಾರಥೋತ್ಸವ ನಡಪೇರುಂಡು. ಈ ರಾತ್ರಿ ಈ ಕಾರ್ಯಕ್ರಮ ತಂದೆ ಸಾಂಸ್ಕೃತಿಕ ಕಾರ್ಯಕ್ರಮ, ಯಕ್ಷಗಾನ, ಬಯಲಾಟ ಇಂಚಿನ ಮಾತ ಕಾರ್ಯಕ್ರಮ ನಡಪುಡು. ಇಂದು ಇನಿಕೋಡೆತ್ತು 10-40 ವರ್ಷ ಉಲ್ಪ ಯಕ್ಷಗಾನ ಸೇವೆ ನಡುತ್ತೊಂದುಂಡು. ಅಂಚನೆ 2ನೇ ತಾರೀಕು ತಾನಿ ದೇವರನ್ನ ಬುಲ್ಪುಗು ಬಾಗಿಲು ತೆಪ್ಪುನ ಅಂಚಿನ ಒಂಜಿ ಕಾರ್ಯಕ್ರಮ. ರಾತ್ರಿ ಅಯ್ಯನಾಗ ದೇವರನ್ನ ಅವಭೃತ ಸವಾರಿ ಕುಮಾರಧಾರ ನದಿಗೆ ಕೂತು ದೇವರನ್ನ ಒಂಜಿ ಜಲಕಾತ್ ಬತ್ತದು ಕೊಡಿ ಜಾಪನಂಚಿನ ಕಾರ್ಯಕ್ರಮ ಮುಲ್ಪ ಅನಾದಿ ಕಾಲತ್ತು ನಡ್ತೊಂದು ಬತ್ತೊಂದುಂಡು. ಅಂಚನೆ ಐನ ಮನದಾನಿ 3ನೇ ತಾರೀಕು ತಾನಿ ಈ ಕ್ಷೇತ್ರದ ಪರಿವಾರ ದೈವ ಅಂಚನೆ ಮಹಾ ಒಂಜಿ ದೈವ ದುಗಲಾಯಿ ದೈವಗೂ ಒಂಜಿ ನೇಮೋತ್ಸವ ನಡಪೆರಂಡು. ನೆಕ್ ಮಾತ ನಮ್ಮ ಗ್ರಾಮದ ಅಕ್ಲತ್ತಂದೆ ಪರ ಊರ್ತ ಮಾತ ನೆರೆಗರತ ಗ್ರಾಮದಕ್ಕೆಲ್ಲ ಸೇರುವರು. ಈ ಜಾತ್ರಾ ಮಹೋತ್ಸವ ಈ ಊರ್ತ ಮಾತ ಭಕ್ತರನ್ನ ಸಾಕಾರಟು ನಡಪುಡು. ಈ ದೇವಸ್ಥಾನಕ್ಕೂ ಒಂಜಿ ಆದಾಯ ಮೂಲ ಇಜ್ಜಂದ್ರೆ ಇರ್ತಾತ್ ಮಾತ ಊರ್ತ ಭಕ್ತರು ಅಕ್ಲೆಡ್ತ ತೀರ್ನಾತ್ ಭಕ್ತಿತ ಒಂಜಿ ಕಾಣಿಕೆಯನ್ನು ಸಮರ್ಪಿಸದು ಈ ಕ್ಷೇತ್ರದ ಒಂಜಿ ಜಾತ್ರಾ ಮಹೋತ್ಸವ ಎಡ್ಡೆ ರೀತಿಯಲ್ಲಿ ನಡಪುಲೆಕ ಮಾತೆರ್ಲ ಸಹಕಾರ ಕೊರಡು.
SRK ಲ್ಯಾಡರ್ಸ್, ಕೃಷಿಕರ ಆಪ್ತಮಿತ್ರ. ನಮ್ಮಲ್ಲಿ ಮೋಟಾರ್ ಚಾಲಿತ ಗಾಡಿಗಳು, ವಿದ್ಯುತ್ ಆಘಾತದಿಂದ ರಕ್ಷಿಸಲು ಮರವೇರಲು ಸಂಪೂರ್ಣ ಫೈಬರ್ ಏಣಿಗಳು, ವಿಶೇಷ ವಿನ್ಯಾಸದ ಫೈಬರ್ ದೋಟಿಗಳು, ನೂತನ ಶೈಲಿಯ ಫೈಬರ್ ಸ್ಪ್ರೇಯರ್ಗಳು ಇತ್ಯಾದಿಗಳು ನೂತನ ವಿನ್ಯಾಸಗಳಲ್ಲಿ ಲಭ್ಯ. ಸಂಪರ್ಕಿಸಿ SRK ಲ್ಯಾಡರ್ಸ್, ಪ್ಲಾಟ್ ನಂಬರ್ 21, ಇಂಡಸ್ಟ್ರಿಯಲ್ ಏರಿಯಾ, ಮುಕ್ರಂಪಾಡಿ, ಪುತ್ತೂರು. भूतादि संसेवित चरणम् भूतादि संसेवित चरणम् भूतभौतिक प्रपञ्च भरणम् भूतादि संसेवित चरणम् भूतभौतिक प्रपञ्च भरणं भूतादि संसेवित चरणं भूतभौतिक प्रपञ्च भरणं वीतरागिणं विनतयोगिनम् वीतरागिणं विनतयोगिनं विश्वकारणं विघ्नवारणं वीतरागिणं विनतयोगिनं विश्वकारणं विघ्नवारणं वातापि गणपतिं भजे वारणस्यं वरप्रदं श्रीवातापि गणपतिं भजे Gapani zani pa gapasani pa gapasani zari ri zani zani zari ri zani zagari ri zani pani zari gari zani zani zari ri zani pani zari gari zani pa gari zani bari zani pa gari zani bari zani pa zari gapani za संभव मुनिवर प्रपूजितं त्रिकोणमध्यगतं पुराकुम्भ संभव मुनिवर प्रपूजितं त्रिकोणमध्यगतं मुरारी प्रमुखाध्युपासितं मूलाधार क्षेत्रस्थितं मुरारी प्रमुखाध्युपासितं मूलाधार क्षेत्रस्थितं परादि चत्वारि वागात्मकं परादि चत्वारि वागात्मकं प्रणव स्वरूप वक्रतुण्डम् प्रणव स्वरूप वक्रतुण्डं प्रणव स्वरूप वक्रतुण्डं निरन्तरं निखिलचन्द्रखण्डं निजवामकरविहृदेक्षुदण्डं कराम्बुजपाशबीजापूरं गमगगरिरि यगरि सरिकराम्बुजपाशबीजापूरं खलु सविदूरं भूडाकारं कराम्बुजपाशबीजापूरं खलु सविदूरं भूडाकारम् अरादिगुरुबृहतोऽसितबिम्बं हंसध्वनिभूषणं
वातापि गणपतिं भजे संवरनास्यं वरप्रदं श्रीवातापि गणपतिं भजे ಅಡಿಕೆಲು ಪೊಂಜೋನಕೆಲು ಅಂಚನೆ ಆಂಜೋನಕೆಲು ಯುವಕರು ಸಹಕಾರ ಮತ್ತು ಕೊತ್ತಾರೆ ಇಂಥ ಹೊರ ಅಡಿಕೆಲು ಪೊಂಜೋನ ಅಂತ ಪರವಾದ SRK ಲ್ಯಾಡರ್ಸ್ ಕೃಷಿಕರ ಆಪ್ತ ಮಿತ್ರ. ನಮ್ಮಲ್ಲಿ ಮೋಟಾರ್ ಚಾಲಿತ ಗಾಡಿಗಳು, ವಿದ್ಯುತ್ ಆಘಾತದಿಂದ ರಕ್ಷಿಸಲು ಮರವೇರಲು ಸಂಪೂರ್ಣ ಫೈಬರ್ ಏಣಿಗಳು, ವಿಶೇಷ ವಿನ್ಯಾಸದ ಫೈಬರ್ ದೋಟಿಗಳು, ನೂತನ ಶೈಲಿಯ ಫೈಬರ್ ಸ್ಪ್ರೇಯರ್ಗಳು ಇತ್ಯಾದಿಗಳು ನೂತನ ವಿನ್ಯಾಸಗಳಲ್ಲಿ ಲಭ್ಯ. ಸಂಪರ್ಕಿಸಿ SRK ಲ್ಯಾಡರ್ಸ್, ಪ್ಲಾಟ್ ನಂಬರ್ 21, ಇಂಡಸ್ಟ್ರಿಯಲ್ ಏರಿಯಾ, ಮುಕ್ರಂಪಾಡಿ, ಪುತ್ತೂರು.